ಎಲ್ಲರಿಗೂ ನಮಸ್ಕಾರ. SCH ಫೌಂಡೇಶನ್ ESVT ವತಿಯಿಂದ ನಡೆಸಲಾಗುತ್ತಿರುವ ಫ್ರೀ CET ಕೋಚಿಂಗ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನದ ಫಿಸಿಕ್ಸ್ ತರಗತಿಯಲ್ಲಿ ನಾನು ಆದಿತ್ಯ ರಾವ್, ಭೌತಶಾಸ್ತ್ರ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶೃಂಗೇರಿ. ಈ ದಿನ ನಾನು ನಿಮಗೆ ಸೆಕೆಂಡ್ PUCಯ 6ನೇ ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ವಿಷಯದ ಬಗ್ಗೆ CETಗೆ ಉಪಯೋಗ ಆಗುವ ರೀತಿಯಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳ್ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನುವಂಥ ಚಾಪ್ಟರ್ನಲ್ಲಿ ಏನು ಡಿಲೀಟೆಡ್ ಟಾಪಿಕ್ಸ್ ಇಲ್ಲ, ಹಾಗಾಗಿ ಪೂರ್ತಿ ಸಿಲೆಬಸ್ ಇರೋದ್ರಿಂದ ನೀವು 3 ರಿಂದ 4 ಕ್ವಶನ್ಗಳನ್ನ CETಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ನಾನು ಮೊದಲಿಗೆ ಪ್ರತಿ ವಿಷಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಸಿನಾಪ್ಸಿಸ್ ಕೊಡ್ತೀನಿ, ಅಂದರೆ ಫಾರ್ಮುಲಾಗಳನ್ನು ನಿಮಗೆ ನೆನಪಿಸುವ ಪ್ರಯತ್ನ ಮಾಡ್ತೀನಿ. ಅದಾದಮೇಲೆ ಆ ವಿಷಯದ ಬಗ್ಗೆ ಕೆಲವೊಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ನಾವು ಇದರಲ್ಲಿ ಕಲಿಬೇಕಾಗಿರೋದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನುವಂಥ ವಿಷಯವನ್ನು. ನೀವು ಮುಂಚೆನೆ ಕಲ್ತಿರ್ತೀರಿ, ಸರ್ಕಲ್ನ ಏರಿಯಾ πr², ಸ್ಕ್ವೇರ್ನ ಏರಿಯಾ a² ಇದೆಲ್ಲ ಕಲ್ತಿರ್ತೀರಿ. ಬಟ್ ಒಂದು ಫ್ಯಾಕ್ಟ್ ಅಂತ ಹೇಳಿದ್ರೆ ಏರಿಯಾ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ವೆಕ್ಟರ್ ಕ್ವಾಂಟಿಟಿ ಆದ್ರೆ ಅದರ ಡೈರೆಕ್ಷನ್ ಯಾವುದು ಅಂತ. ವೆಕ್ಟರ್ ಏರಿಯಾ ವೆಕ್ಟರ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಗಿವನ್ ಸರ್ಫೇಸ್. ಇಲ್ಲಿ ನೋಡಿ, ಚಿತ್ರದಲ್ಲಿ ನಾನು ಒಂದು ಏರಿಯಾ ತಗೊಂಡಿದ್ದೀನಿ ಸರ್ಕ್ಯುಲರ್ ಅಂತ ಅನ್ಕೊಳ್ಳಿ. ಆ ಏರಿಯಾ ವೆಕ್ಟರ್ ನೀವು ತಗೊಂಡಂತ ಸರ್ಫೇಸ್ ಪರ್ಪೆಂಡಿಕ್ಯುಲರ್ ಇದೆ. ಸಪೋಸ್ ಈ ತರದ ಒಂದು ಸರ್ಫೇಸ್ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ B ಅಲ್ಲಿ ಇಟ್ಟಿದ್ದೀರಿ ಅಂತ ಅನ್ಕೋಣ. Angle between those two is theta ಅಂತ ಅನ್ಕೊಳ್ಳಿ. Now I can define magnetic flux for that surface, blue surface, as scalar product of magnetic field and area vector. That is phi B is equal to B dot A, which is equal to BA cos theta. ಇದು ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೆ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಒಂದು ವೇಳೆ ವೇರಿಯೇಬಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದರೆ ಅವಾಗ ನೀವು ನಿಮಗೆ ಕೊಟ್ಟಂತ ಏರಿಯಾನ ಪೀಸಸ್ ಮಾಡಿ ಸಣ್ಣ ಸಣ್ಣ ಪೀಸಿಗೆ ಎಷ್ಟು ಫ್ಲಕ್ಸ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಆ ಫ್ಲಕ್ಸ್ಗಳನ್ನ ಆ್ಯಡ್ ಮಾಡಿದ್ರೆ, ಅಂದರೆ ಸಮ್ಮೇಷನ್ ಮಾಡ್ಬೋದು, ಇಂಟಗ್ರೇಷನ್ ಮಾಡ್ಬೋದು, ಮಾಡಿದರೆ ನಿಮಗೆ ಟೋಟಲ್ ಫ್ಲಕ್ಸ್ ಸಿಗ್ತದೆ. SI ಯೂನಿಟ್ ಆಫ್ ಫ್ಲಕ್ಸ್ ವೆಬರ್ ಅಥವಾ ಟೆಸ್ಲಾ ಇಂಟು ಮೀಟರ್ ಸ್ಕ್ವೇರ್. ಈ ಕಾನ್ಸೆಪ್ಟ್ ಮೇಲೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಎ ಸರ್ಕ್ಯುಲರ್ ಪ್ಲೇಟ್ ಹೂಸ್ ಏರಿಯಾ ಗಿವನ್ ಬೈ ವೆಕ್ಟರ್ A equals 5i cap plus 2j cap plus ck cap centimeter square, where c is a constant, is placed in a uniform magnetic field given by B equals i cap minus 4j cap plus 3k cap Tesla. If the magnetic flux for the surface is 0, the value of C is ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಏರಿಯಾ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ನಿಮ್ಗೆ ಕೊಟ್ಟಿರುವಂತಹ ಸರ್ಫೇಸ್ಗೆ 0 ಅಂತ ಹೇಳಿದ್ದಾರೆ. ಹಾಗಾದ್ರೆ C ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ 0 ಇಲ್ಲ, ಏರಿಯಾನು 0 ಇಲ್ಲ, ಹಾಗಾಗಿ ಅವುಗಳ ಮಧ್ಯೆ ಆಂಗಲ್ 90 ಡಿಗ್ರಿ ಆಗಿರಬೇಕು ಅನ್ನೋದು ವಿಷಯ ತಾನೆ. ಈಗ ಫ್ಲಕ್ಸ್ ಈಕ್ವಲ್ಸ್ 0 ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ಹೈಲೈಟ್ ಮಾಡಿಬಿಟ್ಟಿದ್ದೀನಿ, ಗಮನಿಸಿ. ಯಾವುದೇ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಬೇಕಾದ್ರೆ ಅದರಲ್ಲಿ ಇರುವಂತಹ ಕೆಲವೊಂದು ಕ್ರಂಚ್ ಪಾಯಿಂಟ್ಸ್ ಇರ್ತಾವಲ್ಲ, ಆ ಥರದನ್ನು ನಾನು ಹೈಲೈಟ್ ಮಾಡಿರ್ತೀನಿ. ಜೊತೆಗೆ ಏನನ್ನು ನೀವು ಕಂಡುಹಿಡಿಬೇಕು ಅದನ್ನು ಹೈಲೈಟ್ ಮಾಡಿಬಿಟ್ಟಿರ್ತೀನಿ, ನೀವು ನೋಡೋದ್ರೆ ಗೊತ್ತಾಗ್ತಿರ್ಬೋದು. ಫ್ಲಕ್ಸ್ ಇಸ್ 0 ಅಂತ ಕೊಟ್ಟಿದ್ದಾರೆ. ಫ್ಲಕ್ಸ್ಗೆ ಫಾರ್ಮುಲಾ ಏನು? B ಡಾಟ್ A ಅಂತ. ಕರೆಕ್ಟ್ ಇದೆಯಲ್ಲ? ಇದನ್ನ ಕಾಂಪೋನೆಂಟ್ ವೈಸ್ ಬರೆದಾಗ ಇಟ್ ಶುಡ್ ಬಿ BX AX ಪ್ಲಸ್ BY AY ಪ್ಲಸ್ BZ AZ. ಓಕೆ, ಫ್ಲಕ್ಸ್ 0 ಆದ್ರಿಂದ ಲೆಫ್ಟ್ ಹ್ಯಾಂಡ್ ಸೈಡ್ 0 ಹಾಕ್ತೀನಿ. BX ಎಷ್ಟಿದೆ ನೋಡಿ, ಇಲ್ಲಿ 1 ಇದೆ. AX ಎಷ್ಟಿದೆ? 5 ಇದೆ. ಅದೇ ತರ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. BY -4 ಇದೆ, ಗಮನಿಸಿ. AY 2 ಇದೆ. BZ 3 ಇದೆ. AZ C ಇದೆ. ಕರೆಕ್ಟ್ ಇದೆ ಎಲ್ಲವೂ. ಲೆಫ್ಟ್ ಹ್ಯಾಂಡ್ ಸೈಡ್ 0 should be equal to 5 minus 8 plus 3C. Okay, that gives me 3C equals 3, which implies C equals 1, which is the correct answer. The answer is A. For C equals 1, A and B will be perpendicular to each other, and the flux through the surface is 0, 1, right? Right. Next, electromagnetic induction ಬರೋಣ. It was discovered by Michael Faraday. Electromagnetic induction ಅಂದ್ರೆ ಏನು? ಸಪೋಸ್ ನೀವು ಒಂದು ಸರ್ಫೇಸ್ ತಗೋತೀರಿ, ಇದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಿದ್ದೀರಿ ಅಂತ ಅನ್ಕೋಣ. ಅವಾಗ ಆ ಸರ್ಫೇಸ್ಗೆ ಒಂದು ಫ್ಲಕ್ಸ್ ಇರುತ್ತೆ. ಫ್ಲಕ್ಸ್ ಗಿವನ್ ಬೈ BA cos theta. ಆ ಫ್ಲಕ್ಸ್ ನ ಬದಲಾಯಿಸಿದರೆ ಆ ಸರ್ಕ್ಯೂಟ್ ನಲ್ಲಿ ಒಂದು EMF ಬರುತ್ತೆ. The phenomena of induction of an EMF in a circuit due to change in magnetic flux linked with it. It is called electromagnetic induction. ಈಗ ಫ್ಲಕ್ಸ್ ನ ಬದಲಾಯಿಸಿದ್ರೆ EMF ಬರುತ್ತೆ ಅಂತ ಆಯ್ತು. ಫ್ಲಕ್ಸ್ ನ ಬದಲಾಯಿಸೋದು ಹೇಗೆ? ಫ್ಲಕ್ಸ್ ಈಕ್ವಲ್ಸ್ BA cos theta ಆದ್ರಿಂದ ನೀವು B ಚೇಂಜ್ ಮಾಡ್ಬೋದು, ಅಥವಾ A ಚೇಂಜ್ ಮಾಡ್ಬೋದು, ಅಥವಾ ಥೀಟಾ ಚೇಂಜ್ ಮಾಡ್ಬೋದು. ಮೂರರಲ್ಲಿ ಯಾರನ್ನು ಬದಲಾಯಿಸಿದ್ರು ಫ್ಲಕ್ಸ್ ಚೇಂಜ್ ಆಗುತ್ತೆ, EMF ಬರುತ್ತೆ ಅನ್ನೋದು ಐಡಿಯಾ. ಫ್ಲಕ್ಸ್ ಎಷ್ಟು ಬರುತ್ತೆ ಅಂತ ನೆಕ್ಸ್ಟ್ ಪ್ರಶ್ನೆ. ಅದಕ್ಕೆ ಫ್ಯಾರಡೆ ಒಂದು ಲಾನ ಕೊಡ್ತಾನೆ. ಇಟ್ ಇಸ್ ಕಾಲ್ಡ್ ಫ್ಯಾರಡೇಸ್ ಲಾ. ಇಟ್ ಸೇಸ್ ದಟ್ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF ಇನ್ ಅ ಸರ್ಕ್ಯೂಟ್ ಈಸ್ ಈಕ್ವಲ್ ಟು ದ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಸರ್ಕ್ಯೂಟ್. ಯಾವ ರೇಟಲ್ಲಿ ನೀವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ಚೇಂಜ್ ಮಾಡ್ತೀರೋ ಒಂದು
ಸರ್ಕಿಟ್ ಜೊತೆಯಲ್ಲಿ ಅದೇ ರೇಟಲ್ಲಿ EMF ಇಂಡ್ಯೂಸ್ ಆಗುತ್ತೆ. ನಾನು ಮ್ಯಾಥಮೆಟಿಕಲಿ ಇದನ್ನು ಬರೆದ್ರೆ E equals d∅b divided by dt. If the circuit is closed, EMF ಇದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದ. ಒಂದು ವೇಳೆ ಸರ್ಕಿಟ್ ಕ್ಲೋಸ್ ಆಗಿದ್ದರೆ, in such a situation, the current through the circuit is given by E divided by R net. Simple ideas. ಈ ಐಡಿಯಾದ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ. ಅಂದ್ರೆ ಫ್ಲಕ್ಸ್ ಬದಲಾಯಿಸೋದ್ರ ಮೂಲಕ EMF ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡುವಂತ ಪ್ರಯತ್ನ ಮಾಡೋಣ. A rectangular conducting loop of area 0.2 meter square is placed in a time varying magnetic field given by d of t is equal to 0.004 t square minus 0.002 t plus 0.3 Tesla. The magnetic field makes an angle of 30 degree with the plane of the loop. The magnitude of induced EMF of the loop at t equals 2 seconds is. Okay, options ಇದೆ. ಸಪೋಸ್ ರೆಕ್ಟಾಂಗ್ಯುಲರ್ ಲೂಪ್ ಈ ತರ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಂಗ್, ಟೈಮ್ ವೇರಿಂಗ್ ಇದೆ, ಬಟ್ ಡೈರೆಕ್ಷನಲ್ ಅಲ್ಲ, ಏರಿಯಾ ಹೀಗಿದೆ ಅಂತ ಅನ್ಕೋಣ. ಕೊಟ್ಟಿದ್ದಾರೆ ಕ್ವಾಂಟಿಟೀಸ್. ಬಟ್ ಅವ್ರು ಏನ್ ಮಾಡಿದ್ದಾರೆ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಕ್ಸ್ ಅನ್ ಆಂಗಲ್ ಆಫ್ 30 ಡಿಗ್ರಿ ವಿತ್ ದ ಪ್ಲೇನ್ ಆಫ್ ದ ಲೂಪ್. ಅಂದ್ರೆ ಇದನ್ನ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಬಿ ಕೇರ್ಫುಲ್, ದಟ್ ಈಸ್ ನಾಟ್ ಥೀಟಾ. ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಏರಿಯಾ. ಹಾಗಾಗಿ ಈ ಕೇಸ್ ನಲ್ಲಿ ಥೀಟಾ ಶುಡ್ ಬಿ ಈಕ್ವಲ್ ಟು 90 ಮೈನಸ್ 30 ಡಿಗ್ರಿ ಆಗಬೇಕು. ಅಂದ್ರೆ ಇದೆಷ್ಟಾಗಬೇಕು, 60 ಡಿಗ್ರಿ ಆಗಬೇಕು. ವಾಟ್ ಈಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಗಿವನ್ ಬೈ BA cos ಥೀಟಾ. ಥೀಟಾ ಫಿಕ್ಸ್ಡ್ ಇದೆ, A ಫಿಕ್ಸ್ಡ್ ಇದೆ, B ಮಾತ್ರ ವೇರಿ ಆಗ್ತಿದೆ. Therefore, what is the induced EMF? That should be equal to d∅b divided by dt. Magnitudes ಮಾತ್ರ ಆದ್ರೆ ಇದನ್ನು ಬರೀಬಹುದು ನಾನು. d by dt of 5b. 5b ಎಷ್ಟಿದೆ? 0.004 t square minus 0.002 t plus 0.3 into area. Area is 0.2 ಅವರೇ ಕೊಟ್ಟಿದ್ದಾರೆ. into cos theta is cos 60 degree. Cos 60 degree is half. ಎಲ್ಲ ಸಬ್ಸ್ಟಿಟ್ಯೂಷನ್ಸ್ ಆಗಿದೆ. 0.004 t ಸ್ಕ್ವೇರ್ ಅನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? 0.008 t ಬರುತ್ತೆ, ಸರಿ ತಾನೆ? ಮೈನಸ್ 0.002 t ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? 0.002 ಬರುತ್ತೆ. 0.3 is a constant, I can just leave it, into 0.2 divided by 2 ಅಂದ್ರೆ 0.1 ಆಯ್ತು. ಬಟ್ ಟೈಮ್ ಅವ್ರು ಕೊಟ್ಟಿದ್ದಾರೆ, ಇನ್ಸ್ಟಂಟೇನಿಯಸ್ EMF ಕಂಡುಹಿಡಿದು ಹೇಳಿದ್ದು t equals 2 seconds ನಲ್ಲಿ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0.008 into t 2 seconds ಇದೆ, ಮೈನಸ್ 0.002 into 0.1 ಆಯಿತು. ಇದು 0.16 minus 0.002 which is 0.014 into 0.1 ಮಾಡಿದ್ರೆ ಎಷ್ಟಾಗುತ್ತೆ? 0.0014 ಬರುತ್ತೆ. ಓಕೆನಾ? ಇದನ್ನೇನಂತ ಬರೀಬಹುದು ನಾನು? 1.4 into 10 raised to minus 3 volts ಅಂತ ಬರೀಬಹುದು. ಸರಿ ಇದೆಯಲ್ಲ? 1.10 power minus 3 ಅಂದ್ರೆ ಏನು? ಮಿಲಿ. ಹಾಗಾದ್ರೆ ಇಂಡ್ಯೂಸ್ಡ್ EMF ಎಷ್ಟಿರಬೇಕು? 1.4 ಮಿಲಿ ವೋಲ್ಟ್ ಇರಬೇಕು. A is the correct answer. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡಿದ್ರಿಂದ ಎಷ್ಟು EMF ಬರುತ್ತೆ ಅಂತ ನೋಡ್ತೀವಿ. ಅದೇ ಏರಿಯಾ ಚೇಂಜ್ ಮಾಡೋದ್ರಿಂದ ಬರುವಂತ EMF ಕ್ಯಾಲ್ಕುಲೇಷನ್ ಒಂದು ಮಾಡಿ ನೋಡೋಣ. A conducting circular loop is placed in a uniform magnetic field B equals 0.32 Tesla. The plane of the loop is perpendicular to the magnetic field. The radius of the loop is made to shrink at a constant rate of 2 millimeters per second. The induced EMF when the radius is 2 centimeters is options 80 pi microvolt, 80 microvolt, 40 pi microvolt, 0. ಏನ್ ಲೂಪ್ ಇದು? ಸರ್ಕ್ಯುಲರ್ ಲೂಪ್. ಹಾಗಾದ್ರೆ ಏರಿಯಾ ಏನಾಗಬೇಕು? πr² ಆಗಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ದ ಪ್ಲೇನ್ ಆಫ್ ದ ಲೂಪ್ ಈಸ್ ಪರ್ಪೆಂಡಿಕ್ಯುಲರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿದ್ದಾರೆ. ಏರಿಯಾನು ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಲೂಪ್ ಇತ್ತು, ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಇದೆ. ಹಾಗಾಗಿ ಥೀಟಾ ಈಕ್ವಲ್ಸ್ ಎಷ್ಟಾಗಬೇಕು? 0 ಡಿಗ್ರಿ ಆಗಬೇಕು. ಬಟ್ ರೇಡಿಯಸ್ ಚೇಂಜ್ ಆಗ್ತಾ ಇದೆ, ಗಮನಿಸಿ. 2 ಮಿಲಿಮೀಟರ್ ಪರ್ ಸೆಕೆಂಡ್ ಅಷ್ಟು. ನೀವು ಇಂಡ್ಯೂಸ್ಡ್ EMF ಕಂಡಿಬೇಕು, ರೇಡಿಯಸ್ 2 ಸೆಂಟಿಮೀಟರ್ಸ್. What is magnetic flux? Magnetic flux is BA cos theta. ಸರಿಯಾ? That's equal to B into area ಅಂದ್ರೆ ಏನು? πr². cos theta ಇರೋದು cos 0 ಆಗುತ್ತೆ, 1 ಆಗುತ್ತೆ. ಹಾಗಾದ್ರೆ EMF ಏನಾಗಬೇಕು? That should be d∅b divided by dt. You know the formula, Faraday's law. That should be d by dt of B into πr². ಡಿಫರೆನ್ಶಿಯೇಟ್ ಮಾಡಿದ್ರೆ B ಹಾಗೆ ಇರುತ್ತೆ, π ಹಾಗೇನೆ ಇರುತ್ತೆ. ಸರಿಯಲ್ಲ? r² ಡಿಫರೆನ್ಶಿಯೇಟ್ ಮಾಡಿದ್ರೆ 2r, ನಾವು d by dt ಮಾಡ್ತಿರೋದ್ರಿಂದ dr by dt ಬರ್ಬೇಕು ಇಲ್ಲಿ. ಜಸ್ಟ್ ಸಬ್ಸ್ಟಿಟ್ಯೂಷನ್ಸ್ ಮಾತ್ರ ಬಾಕಿ ಇರೋದು. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ? 0.32 ಟೆಸ್ಲಾ ಇದೆ. ಇಂಟು ಪೈನ ಹಾಗೆ ಇಟ್ಕೊಳ್ಳೋಣ. 2 ಇಂಟು ಯಾವ ರೇಡಿಯಸ್ ಅಲ್ಲಿ EMF ಕಂಡುಹಿಡಿಬೇಕಂದ್ರೆ r equals 2 ಸೆಂಟಿಮೀಟರ್ ಇದ್ದಾಗ 10 power minus 2 ಹಾಕೋಣ 2 ಸೆಂಟಿಮೀಟರ್ಗೆ. dr by dt is the rate of change of radius. ಅವರೇ ಹೇಳಿದ್ದಾರೆ 2 ಮಿಲಿಮೀಟರ್ ಪರ್ ಸೆಕೆಂಡ್ ಅಷ್ಟು ರೇಡಿಯಸ್ ಚೇಂಜ್ ಆಗ್ತಿದೆ ಅಂತ ಹೇಳಿ. ಹಾಗೆ ನಾನು 2 into 10 raised to minus 2 ಹಾಕ್ತೀನಿ. 2 into 10 raised to minus 3 ಹಾಕ್ಬೇಕು, ಮಿಲಿಮೀಟರ್ ತಾನೆ. ಒಂದು ವಿಷಯ ಅಂತ ಹೇಳಿದ್ರೆ 0.32 into pi ಅಂತ ಹೇಳಿದ್ರೆ ಅದು 1. ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡೋದು ಅಂದಾಜಾಗುತ್ತೆ. ವೆರಿ ಕ್ಲೋಸ್ಲಿ ಈಕ್ವಲ್. Therefore I can cancel these two. 1 ಅಂತ ಅನ್ಕೊಳ್ಳಿ. ಉಳಿದಿದ್ದೇನು? 2 into 2 4, 4 into 2 8.
ಇಂಟು 10⁻⁻2 -3 ಎಷ್ಟಾಯ್ತಪ್ಪ -5 ವೋಲ್ಟ್ ಆಯ್ತು. ಒಂದು ವೇಳೆ ಇದು ಮೈಕ್ರೋ ವೋಲ್ಟ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ ಕನ್ವರ್ಟ್ ಮಾಡೋದಾದ್ರೆ 80 × 10⁻⁻6 ವೋಲ್ಟ್ ಅಂತ ಬರೀಬಹುದು. 10⁻⁻6 ವೋಲ್ಟ್ is microvolt. Therefore, the correct answer is B, 80 microvolt. Okay. ನಾವು ಎರಡೂ ತರದ ಕೇಸನ್ನು ನೋಡಿದ್ವಿ, ಚೇಂಜಿಂಗ್ ಏರಿಯಾ, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಬಟ್ ಫ್ಯಾರಡೆ ಲಾದ ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇಟ್ ಗಿವ್ಸ್ ಯು ದ ಮ್ಯಾಗ್ನಿಟ್ಯೂಡ್ ಆಫ್ ದ ಇಂಡ್ಯೂಸ್ಡ್ EMF ಬಟ್ ನಾಟ್ ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF. To calculate the polarity of induced EMF, you have to use Lenz law. Lenz law states that the polarity of the induced EMF is such that it tends to produce a current which opposes the cause, the change in magnetic flux which is producing it. ಅಂದ್ರೆ ಯಾರು ಆ ಕರೆಂಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಇಂಡ್ಯೂಸ್ಡ್ EMF. ಯಾರು ಇಂಡ್ಯೂಸ್ಡ್ EMF ಪ್ರೊಡ್ಯೂಸ್ ಮಾಡ್ತಾರೆ, ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ಪ್ರೊಡ್ಯೂಸ್ ಮಾಡೋರು ಯಾರೋ ಇದ್ದಾರಲ್ಲ, ಅದನ್ನೇ ಈ ಇಂಡ್ಯೂಸ್ ಆದಂತಹ ಕರೆಂಟ್ ಅಪೋಸ್ ಮಾಡುತ್ತೆ. EMF ಆ ರೀತಿಯ ಕರೆಂಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಲೆನ್ಸ್ ಲಾ ಹೇಳುತ್ತೆ. ಮ್ಯಾಥಮೆಟಿಕಲಿ ಇದನ್ನು ಬರೆಯೋದಾದ್ರೆ ಫ್ಯಾರಡೆ ಲಾದಲ್ಲಿ ಒಂದು ಮೈನಸ್ ಸೈನ್ ಸೇರಿಸೋದಾಯ್ತು. ದಟ್ ಮೈನಸ್ ಸೈನ್ ಈಸ್ ಡ್ಯೂ ಟು ಲೆನ್ಸ್ ಲಾ. ಲೆನ್ಸ್ ಲಾ ಗಿವ್ಸ್ ಯು ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF. ಜೊತೆಗೆ ಇಟ್ ಮೇಕ್ಸ್ electromagnetic induction compatible with law of conservation of energy. It is a consequence of law of conservation of energy. ಇಲ್ಲೊಂದಷ್ಟು ಸಿಚುವೇಶನ್ಸ್ ನೋಡ್ಬೇಕು. ಸಪೋಸ್ ಒಂದು ಕಾಯಿಲ್ ಇದೆ, ಅದರ ಕಡೆಗೆ ಒಂದು ನಾರ್ತ್ ಪೋಲ್ ನ ತರ್ತಾ ಇದ್ದೀವಿ. ನಾರ್ತ್ ಪೋಲ್ ನ ಹತ್ರ ತರ್ತಾ ಇದ್ದಾಗೆ ಆ ಕಾಯಿಲ್ ನಲ್ಲಿ ಫ್ಲಕ್ಸ್ ಚೇಂಜ್ ಆಗುತ್ತೆ, ಅದರಿಂದ EMF ಬರುತ್ತೆ, ಅದರಿಂದ ಕರೆಂಟ್ ಬರಬೇಕು. ಕರೆಂಟಿನ ಡೈರೆಕ್ಷನ್ ಯಾವ್ದಿರ್ಬೇಕು, ನಾರ್ತ್ ಪೋಲ್ ಹತ್ರ ಬರೋದನ್ನ ಸಹಿಸ್ತಾ ಇರಬಾರ್ದು. ಅಂದ್ರೆ ಅದು ನಾರ್ತ್ ಪೋಲ್ ತರ ಆಕ್ಟ್ ಆಗಬೇಕು. ಅಂದ್ರೆ ಯಾವ ಕರೆಂಟ್ ಫ್ಲೋ ಆಗಬೇಕು, ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಫ್ಲೋ ಆಗಬೇಕು. ಅದೇ ಒಂದು ಕಾಯಿಲ್ ನಿಂದ ನೀವು ನಾರ್ತ್ ಪೋಲ್ ನ ದೂರ ತಗೊಂಡು ಹೋಗ್ತಿದ್ರೆ ಅವಾಗ ಅದು ಸೌತ್ ಪೋಲ್ ಆಗಬೇಕು. ಅಂದ್ರೆ ನಿಮ್ಮ ಮ್ಯಾಗ್ನೆಟ್ ನ ಅಟ್ರಾಕ್ಟ್ ಮಾಡಬೇಕು. ಅವಾಗ ಮ್ಯಾಗ್ನೆಟ್ ದೂರ ಹೋಗೋದನ್ನ ಅದು ಅಪೋಸ್ ಮಾಡಬೇಕು. ಅಂದ್ರೆ ಕ್ಲಾಕ್ ವೈಸ್ ಕರೆಂಟ್ ಫ್ಲೋ ಆಗಬೇಕು. ಅದೇ ಒಂದು ಕಾಯಿಲ್ ನ ಕಡೆಗೆ ಸೌತ್ ಪೋಲ್ ಹತ್ರ ತರ್ತಿದ್ರೆ ಅದು ಕ್ಲಾಕ್ ವೈಸ್ ಕರೆಂಟ್ ನ ಫ್ಲೋ ಮಾಡುವ ಮೂಲಕ ಅದು ಸೌತ್ ಪೋಲ್ ಆಗಿ ಮ್ಯಾಗ್ನೆಟ್ ಹತ್ರ ಬರೋದನ್ನ ಅಪೋಸ್ ಮಾಡುತ್ತೆ. ಅದೇ ಒಂದು ಮ್ಯಾಗ್ನೆಟ್ ಕಾಯಿಲ್ ನಿಂದ ಸೌತ್ ಪೋಲ್ ನ ದೂರ ತಗೊಂಡು ಹೋಗ್ತಿದ್ರೆ ಒಂದು ಕೌಂಟರ್ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಫ್ಲೋ ಆಗುವ ಮೂಲಕ ಅದು ನಾರ್ತ್ ಪೋಲ್ ಆಗೋದ್ರಿಂದ ಸೌತ್ ಪೋಲ್ ನ ಅಟ್ರಾಕ್ಟ್ ಮಾಡಿ ಮ್ಯಾಗ್ನೆಟ್ ನ ಮೂವ್ಮೆಂಟ್ ನ ಅಪೋಸ್ ಮಾಡುತ್ತೆ. ಬಟ್ ನಮಗೆ ಈ CET ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈ ವಿಷಯಗಳು ಬಾರಿ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಯೂಶುವಲಿ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಕೊಡ್ತಾರೆ. ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪಾಯಿಂಟಿಂಗ್ ಇಂಟು ದ ಬೋರ್ಡ್. ವೆಕ್ಟೋರಿಯಲಿ ಬರೆಯೋದಾದ್ರೆ ಇದನ್ನ -k ಕ್ಯಾಪ್ ಅಂತ ಬರೀಬೇಕು, ಅಂದ್ರೆ -z ಆಕ್ಸಿಸ್. ಅಥವಾ ಡಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಡಬಹುದು, ಅದನ್ನ +k ಕ್ಯಾಪ್ ಡೈರೆಕ್ಷನ್ ಅಂತ ನೀವು ಅನ್ಕೋಬೇಕು. ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟು ಫ್ಲಕ್ಸ್ ಇನ್ಕ್ರೀಸ್ ಆಗೋದು ಅಥವಾ ಫ್ಲಕ್ಸ್ ಡಿಕ್ರೀಸ್ ಆಗೋದು, ಡಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟು ಫ್ಲಕ್ಸ್ ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಸಿಚುವೇಶನ್ ಕೊಡ್ತಾರೆ. ಫ್ಲಕ್ಸ್ ಜಾಸ್ತಿ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಮಾಡಬೇಕು ಅಥವಾ ಏರಿಯಾನ ಜಾಸ್ತಿ ಮಾಡಬೇಕು. ಫ್ಲಕ್ಸ್ ಡಿಕ್ರೀಸ್ ಮಾಡೋದು ಹೇಗೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಕಡಿಮೆ ಮಾಡಬೇಕು ಅಥವಾ ಏರಿಯಾನ ಕಡಿಮೆ ಮಾಡಬೇಕು. ಅದೇ ಐಡಿಯಾ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಇದ್ದು ಫ್ಲಕ್ಸ್ ಇನ್ಕ್ರೀಸ್ ಆಗ್ತಿದ್ರೆ ನೀವು ತಕೊಂಡಂತ ಕ್ಲೋಸ್ ಸರ್ಕ್ಯೂಟ್ ನಲ್ಲಿ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಫ್ಲೋ ಆಗುತ್ತೆ. ಅದೇ ಒಂದು ವೇಳೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಇದ್ದು ಫ್ಲಕ್ಸ್ ಡಿಕ್ರೀಸ್ ಆಗ್ತಾ ಇದ್ರೆ ಆ ಸರ್ಕ್ಯೂಟ್ ನಲ್ಲಿ ಕ್ಲಾಕ್ ವೈಸ್ ಕರೆಂಟ್ ಫ್ಲೋ ಆಗುತ್ತೆ. ಅದೇ ಡಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದು ಫ್ಲಕ್ಸ್ ಇನ್ಕ್ರೀಸ್ ಆಗ್ತಾ ಇದ್ರೆ, ಫ್ಲಕ್ಸ್ ಇನ್ಕ್ರೀಸ್ ಆಗೋದ್ರೆ ಈ ಕಂಡೀಷನ್ ಯಾವ್ದಾದ್ರು ಸ್ಯಾಟಿಸ್ಫೈ ಆಗ್ತಿದ್ರೆ ಕ್ಲಾಕ್ ವೈಸ್ ಕರೆಂಟ್ ಫ್ಲೋ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಡಾಟ್ ಇದ್ದು ಫ್ಲಕ್ಸ್ ಡಿಕ್ರೀಸ್ ಆಗ್ತಿದ್ರೆ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಫ್ಲೋ ಆಗುತ್ತೆ. ಈ ವಿಷಯಗಳನ್ನು ನೆನ್ಪಿಟ್ಕೊಳ್ಳೋದು ನಿಮಗೆ ಸಾಕಷ್ಟು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಬಹುದು. ಈ ಬೇಸಿಸ್ ಮೇಲೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ದ ಫಿಗರ್ ಶೋಸ್ ಎ ಸರ್ಕ್ಯುಲರ್ ಲೂಪ್ ಆಫ್ ಕಂಡಕ್ಟಿಂಗ್ ವೈರ್ ಫಾಲಿಂಗ್ ಟುವರ್ಡ್ಸ್ ಎ ವೈರ್ ವಿಚ್ ಈಸ್ ಕ್ಯಾರಿಂಗ್ ಎ ಕರೆಂಟ್ ಟು ದ ಲೆಫ್ಟ್. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಇನ್ ದ ಲೂಪ್ ಆಫ್ ದ ವೈರ್ ಅಂತ ಕೇಳ್ತಾರೆ. ಆಪ್ಷನ್ಗಳು ಈ ರೀತಿಯಲ್ಲಿ ಇದೆ. ಅಂದ್ರೆ ಈಗ ಆ ಲೂಪ್ ಕೆಳಗಡೆ ಬೀಳ್ತಾ ಹೋದಾಗೆ ಅದರಲ್ಲಿ ಏನಾದ್ರು ಇಂಡ್ಯೂಸ್ಡ್ ಕರೆಂಟ್ ಬರುತ್ತಾ, ಬಂದ್ರೆ ಯಾವ ಡೈರೆಕ್ಷನ್ ಇರುತ್ತೆ. ನಿಮಗೆ ಗೊತ್ತಿದೆ, ಒಂದು ವೈರ್ ಪ್ರೊಡ್ಯೂಸ್ ಮಾಡುವ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಫಾರ್ಮುಲಾ B = μ0I/2πr ವೇರ್ r ಇಸ್ ದ ಡಿಸ್ಟೆನ್ಸ್. ಅದರ ಅರ್ಥ ಏನು, ದೂರ ಹೋಗ್ತಿದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ ಏನೋ ಅಂತ. ಹಾಗಾದ್ರೆ ಆ ಕಾಯಿಲ್ ಕೆಳಗಡೆ ಬೀಳ್ತಾ ಹೋದಾಗೆ ಅದು ವೀಕರ್ ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಇಂದ ಸ್ಟ್ರಾಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಕಡೆ ಹೋಗ್ಬೇಕು, ಯಾಕಂದ್ರೆ ವೈರಿಗೆ ಹತ್ರ ಬರ್ತಾ ಇದೆ. ಜೊತೆಗೆ ರೈಟ್ ಹ್ಯಾಂಡ್ ಕ್ಲಾಸ್ ರೂಲ್ ನಿಮ್ಗೆ ಏನ್ ಗೊತ್ತಾಗುತ್ತೆ, ಈ ವೈರ್ ನ ಮೇಲ್ಭಾಗದಲ್ಲಿರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರಬೇಕು. ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್. ಈಗ ನೀವು ಇದನ್ನ ಬೀಳ್ಲಿಕ್ಕೆ ಬಿಟ್ರೆ ಅದು ವೀಕರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಸ್ಟ್ರಾಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆಗೆ ಬಂತು, ಜೊತೆಗೆ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗ್ತಿದೆ ಕಾಯಿಲ್ ಜೊತೆ ಲಿಂಕ್ ಆಗಿರುವಂತದ್ದು, ಜೊತೆಗೆ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಫ್ಲಕ್ಸ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಫ್ಲಕ್ಸ್ ಜಾಸ್ತಿ ಆಗ್ತಿದ್ರೆ ನಾನು ಮುಂಚೆ ಹೇಳಿದಾಗೆ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಫ್ಲೋ ಆಗಬೇಕು. ಹಾಗಾದ್ರೆ ಈ ಕಾಯಿಲ್ ನಲ್ಲಿ ಯಾವ ಕರೆಂಟ್ ಫ್ಲೋ ಆಗಬೇಕು, ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಫ್ಲೋ ಆಗಬೇಕು. ಸಪೋಸ್ ಈ ವೈರ್ ನ ಇಲ್ಲಿಟ್ಟು ಕೆಳಗೆ ಬಿಟ್ಟಿದ್ರು ಸಹ ಅವಾಗ್ಲೂ ಸಹ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಫ್ಲೋ ಆಗ್ತಿತ್ತು, ಗಮನಿಸಬೇಕು ನೀವು. ಅಂದ್ರೆ ಇಲ್ಲಿ ಡಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತಿತ್ತು, ಅವಾಗ ನೀವು ಇದನ್ನ ರಿಲೀಸ್ ಮಾಡಿದ್ರೆ ಡಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ದೂರ ಹೋಗ್ತಿದೆ, ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗ್ತಿದೆ. ಅಂತ ಸಿಚುವೇಶನ್ ಅಲ್ಲಿ ಡಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡಿಕ್ರೀಸಿಂಗ್, therefore ಫ್ಲಕ್ಸ್ ಇಸ್ ಡಿಕ್ರೀಸಿಂಗ್. ಡಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಫ್ಲಕ್ಸ್ ಡಿಕ್ರೀಸ್ ಆಗ್ತಿದ್ರೆ ಆ ಕೇಸ್ ನಲ್ಲೂ ಸಹ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಫ್ಲೋ ಆಗಬೇಕು.
ಸಿಂಪಲ್ ಐಡಿಯಾ. ಈಗ ಇದನ್ನ ಸಪೋಸ್ ಗ್ರಾವಿಟಿಯಲ್ಲಿ ಕೆಳಗೆ ಬೀಳ್ತಿದೆ ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಇದನ್ನ ಕೆಳಗೆ ಬೀಳಿಸ್ತಾ ಇರೋದಾದ್ರು ಗ್ರಾವಿಟಿ. ಹಾಗಾದ್ರೆ ಇಲ್ಲಿ ಬಂದಂತ ಇಂಡ್ಯೂಸ್ಡ್ ಕರೆಂಟು ಈ ಗ್ರಾವಿಟಿನ ಅಪೋಸ್ ಮಾಡಬೇಕು. ಅಂದ್ರೆ ಈ ಎರಡೂ ಸಿಚುವೇಶನ್ಗಳಲ್ಲಿ ಈ ಕಾಯಿಲ್ ಕೆಳಗೆ ಬೀಳೋದನ್ನ ಅಪೋಸ್ ಮಾಡುವಂತ ಒಂದು ಎಫೆಕ್ಟ್ ಇವುಗಳ ಮಧ್ಯೆ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತೆ. ಅದು ಈ ಗ್ರಾವಿಟಿಯಿಂದ ಕೆಳಗೆ ಬೀಳೋದನ್ನ ಅಪೋಸ್ ಮಾಡುತ್ತೆ. ಅಂದ್ರೆ ಇದು ಎ ಲೆಸ್ ದೆನ್ ಜಿ ಅನ್ನುವಂತ ಆಕ್ಸಲರೇಷನ್ ಕೆಳಗೆ ಬೀಳುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಗಮನಿಸಬೇಕು ನೀವು. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ರೈಟ್, ಒಂದು ರಾಡ್ ತಗೊಂಡು, ಒಂದು ಕಂಡಕ್ಟಿಂಗ್ ರಾಡ್ ಅನ್ನು ತಗೊಂಡು ಇದನ್ನ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ ಮಾಡಿದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಸಪೋಸ್ ಇದು ಮೂವ್ ಆಗುವಂತ ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್ ಇದೆ ಅಂತ ಅನ್ಕೊಂಡ್ರೆ ಇವಾಗ ಈ ರಾಡ್ ನ ಎರಡು ಎಂಡ್ಸ್ ಅಲ್ಲಿ ಒಂದು EMF ಇಂಡ್ಯೂಸ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಮೋಷನಲ್ EMF. EMF induced in a rod moving in a magnetic field is called motion. ಸಪೋಸ್ ರಾಡ್ ಅದರ ಲೆಂತ್ ಗೆ ಥೀಟಾ ಅನ್ನುವಂತ ಆಂಗಲ್ ಅಲ್ಲಿ ಮೂವ್ ಆಗ್ತಿದೆ ಅಂತ ಅನ್ಕೋಣ. ಆಂಗಲ್ ಬಿಟ್ವೀನ್ ಲೆಂತ್ ಅಂಡ್ ವೆಲಾಸಿಟಿ ನ ಥೀಟಾ ಅಂತ ಅನ್ಕೋಣ. ಇನ್ ಸಚ್ ಎ ಸಿಚುವೇಶನ್ ಮೋಷನಲ್ EMF is given by BLV sin theta. ನೆನ್ಪಿಟ್ಕೊಳ್ಳಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಯಾವ ಪ್ಲೇನ್ ಅಲ್ಲಿ ಮೂವ್ ಆಗ್ತಿದೆಯೋ ಅದಕ್ಕೆ ಪರ್ಪೆಂಡಿಕ್ಯುಲರ್ ಇದೆ ಅಂತ ಅಸ್ಯೂಮ್ ಮಾಡಿದೀವಿ ನಾವು. ಓಕೆನಾ? Moving in a uniform magnetic field, a curved rod can be replaced with a straight rod connecting the two ends of the curved rod ಅಂತ ಇನ್ನೊಂದು ಪಾಯಿಂಟ್. ಸಪೋಸ್ ಇಲ್ಲೊಂದು ರಾಡ್ ಇದೆ, ಅದು ಏನೋ ಆರ್ಬಿಟ್ರಿ ಶೇಪ್ ಈ ತರ ಇದೆ ಅಂತ ಅನ್ಕೋಣ, ಕರ್ವ್ಡ್ ರಾಡ್. ಇದನ್ನ ಇಟ್ಕೊಂಡ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡೋದು ಕಷ್ಟ. ಸಪೋಸ್ ವೆಲಾಸಿಟಿ ಹೀಗಿದೆ ಅಂತ ಅನ್ಕೋಣ, ಇದನ್ನ ಇಟ್ಕೊಂಡು ಅನಾಲಿಸಿಸ್ ಮಾಡೋದು ಕಷ್ಟ. ನೀವೇನ್ ಮಾಡ್ಬೋದು, ಈ ಕರ್ವ್ಡ್ ರಾಡ್ ಬದಲಿಗೆ ಒಂದು ಸ್ಟ್ರೈಟ್ ರಾಡ್ ಇದೆ ಅಂತ ಅನ್ಕೋಬಹುದು. ಆಯ್ತಾ? ರೆಸಿಸ್ಟೆನ್ಸ್ ಏನಾದ್ರು ಅಷ್ಟೇ ರೆಸಿಸ್ಟೆನ್ಸ್ ಇದಕ್ಕಿದೆ ಅಂತ ಅನ್ಕೋಬಹುದು, ಬಟ್ ಸ್ಟ್ರೈಟ್ ರಾಡ್ ಇದೆ ಅಂತ ಅನ್ಕೊಳ್ಳಿ. ಅದು ಯಾವ ಡೈರೆಕ್ಷನ್ ಹೋಗ್ತಿದೆಯೋ ಅದೇ ಡೈರೆಕ್ಷನ್ ಹೋಗ್ತಿದೆ ಅಂತ ಅನ್ಕೊಳ್ಳಿ. ಲೆಂತ್ ಎಷ್ಟು ಇರಬೇಕು ಅಂದ್ರೆ ಅದರ ಎಂಡ್ ಪಾಯಿಂಟ್ಸ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇತ್ತು, ಎಷ್ಟು ಲೆಂತ್ ಇತ್ತು, ಆ ಲೆಂತ್ ಇದೆ ಅಂತ ಅನ್ಕೊಂಡ್ರೆ ಏನೂ ತೊಂದರೆ ಆಗೋಲ್ಲ. ಅದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ ಆಗ್ತಾ ಇರಬೇಕಷ್ಟೇ. ಅಂದ್ರೆ ಕರ್ವ್ಡ್ ರಾಡ್ ಕ್ಯಾನ್ ಬಿ ರೀಪ್ಲೇಸ್ ವಿತ್ ಎ ಸ್ಟ್ರೈಟ್ ರಾಡ್ ಇಫ್ ದ ವೈರ್ ಹ್ಯಾಸ್ ಎ ರೆಸಿಸ್ಟೆನ್ಸ್ ದೆನ್ ದ ರೆಸಿಸ್ಟೆನ್ಸಸ್ ಶುಡ್ ಬಿ ಸೇಮ್ ಅನ್ನೋದು ಐಡಿಯಾ. ಓಕೆನಾ? ಯಾವ ಸೈಡ್ ಪ್ಲಸ್ ಆಗುತ್ತೆ, ಯಾವ ಸೈಡ್ ಮೈನಸ್ ಆಗುತ್ತೆ ಅಂತ ನೋಡೋದನ್ನ ನಾವು ಮ್ಯಾಗ್ನೆಟಿಕ್ ಫೋರ್ಸ್ ಫಾರ್ಮುಲಾ F=Q × V × B ಯೂಸ್ ಮಾಡಿ ಕಂಡುಹಿಡಿಯಬಹುದು. ಈ ಐಡಿಯಾ ಯೂಸ್ ಮಾಡಿ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. A semicircular metal wire PQ is moved with the velocity v in a transverse magnetic field as shown in the figure. If the radius of the semicircle is r, the induced EMF across the ends PQ of the wire is. Okay, ಇದು ಕ್ವಶನ್. ಈಗ ನಮ್ಮ ಹತ್ರ ಒಂದು ಸೆಮಿ ಸರ್ಕ್ಯುಲರ್ ವೈರ್ ಇದೆ. ಇದನ್ನ ಇಟ್ಕೊಂಡು ಅನಾಲಿಸಿಸ್ ಮಾಡೋದು ಕಷ್ಟ, ನಾನು ಮುಂಚೆನೆ ಹೇಳಿದಾಗ. ಅದಕ್ಕೋಸ್ಕರ ಆ ಸೆಮಿ ಸರ್ಕ್ಯುಲರ್ ವೈರ್ ನ ಎರಡು ಎಂಡ್ಸ್ ಕನೆಕ್ಟ್ ಆಗುವಂತ ಒಂದು ಸ್ಟ್ರೈಟ್ ರಾಡ್ ಇದೆ ಅಂತ ಅನ್ಕೊಳ್ಳಿ. ಅದರ ಲೆಂತ್ ಏನಾಗಬೇಕು, ದ ಡಿಸ್ಟೆನ್ಸ್ ಬಿಟ್ವೀನ್ P and Q ಎಂಡ್ ಪಾಯಿಂಟ್ಸ್. ಅದೇನಾಗಿರ್ಬೇಕು, ಡಯಾಮೀಟರ್ ಆಫ್ ದ ಸೆಮಿ ಸರ್ಕಲ್ ಆಗ್ಬೇಕಂದ್ರೆ ಇದರ ಲೆಂತ್ ಎಷ್ಟಾಗಿರ್ಬೇಕು, 2r ಆಗಿರ್ಬೇಕು. ಸರಿ ಆಯ್ತಲ್ಲ? ಇದು ಕೆಳಗಡೆ ಬೀಳ್ತಾ ಇದೆ, ಹಾಗೆ ಅದೇ ಡೈರೆಕ್ಷನ್ ಮೂವ್ ಆಗ್ತಿದೆ ಅಂತ ಅನ್ಕೊಳ್ಳಿ B. ಅಂದ್ರೆ ನಾನೊಂದು ಕರ್ವ್ಡ್ ರಾಡ್ ಅನ್ನ ಸ್ಟ್ರೈಟ್ ರಾಡ್ ಇಂದ ರೀಪ್ಲೇಸ್ ಮಾಡೋದು. ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್. ವಾಟ್ ಈಸ್ ಮೋಷನ್ EMF? ಮೋಷನ್ EMF is BLV sin theta. ಮ್ಯಾಗ್ನೆಟಿಕ್ ಫೀಲ್ಡ್ B ಅಂತ ಹೇಳಿದ್ದಾರೆ ಅವರು. ಲೆಂತ್ ನಮ್ದು ಈಕ್ವಾಲೆಂಟ್ ರಾಡ್ ನದ್ದು 2r ಇದೆ, ಇಂಟು ಸ್ಪೀಡ್ B ಇರೋದ್ರಿಂದ V, ಇಂಟು ಸೈನ್ ಥೀಟಾ, ಆಂಗಲ್ ಬಿಟ್ವೀನ್ ವೆಲಾಸಿಟಿ ಅಂಡ್ ಲೆಂತ್ ಈಸ್ 90 ಡಿಗ್ರಿ ಆದ್ರಿಂದ ಇದು 1. ಅಲ್ಲಿಗೆ EMF ಎಷ್ಟಾಗಿರ್ಬೇಕು, 2RBV ಆಗಿರ್ಬೇಕು. ಏನಾದ್ರು ಆನ್ಸರ್ ಬರೀಬಹುದಾ? ಇಲ್ಲ, ಎರಡು ಆನ್ಸರ್ ಗಳನ್ನ ಎಲಿಮಿನೇಟ್ ಮಾಡಬಹುದು ಅಷ್ಟೇ, ಇದೆರಡು ಆನ್ಸರ್ ಅಲ್ಲ. ನೆಕ್ಸ್ಟ್ ಪಾಯಿಂಟ್ ಏನು, ಅದರಲ್ಲಿ EMF ಯಾವ ಸೈಡು ಹೈಯರ್ ಪೊಟೆನ್ಶಿಯಲ್ ಇದೆ ಅಂತ ಕೇಳಿದ್ದಾರೆ. ಸಪೋಸ್ ರಾಡ್ ಹೀಗಿದೆ ಅಂತ ಅನ್ಕೋಣ. ಓಕೆ, ಈಗ ಮ್ಯಾಗ್ನೆಟಿಕ್ ಫೋರ್ಸ್ ಫಾರ್ಮುಲಾ ಏನು, F=Q × V × B. ಸರಿ ಇದೆಯಲ್ಲ? ಇದರಲ್ಲಿ ಕಂಡಕ್ಟಿಂಗ್ ರಾಡ್ ಆದ್ರಿಂದ ಬೇಕಾದಷ್ಟು ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಇದರಲ್ಲಿ ಒಂದು ಫ್ರೀ ಎಲೆಕ್ಟ್ರಾನ್ ತಗೋಣ ಸಪೋಸ್. ಅದರ ಮೇಲೆ ಎಷ್ಟು ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ ಅಂತ ನೋಡೋಣ. ಮ್ಯಾಗ್ನೆಟಿಕ್ ಫೋರ್ಸ್ Fm ಆನ್ ದಟ್ ಫ್ರೀ ಎಲೆಕ್ಟ್ರಾನ್ ಶುಡ್ ಬಿ ಈಕ್ವಲ್ ಟು ಎಲೆಕ್ಟ್ರಾನ್ ಮೇಲಿರುವ ಚಾರ್ಜ್ -c ಬರ್ಕೊಂತೀನಿ. ವೆಲಾಸಿಟಿ ಅದು ಕೆಳಗೆ ಬೀಳ್ತಾ ಇರೋದ್ರಿಂದ ಅಪ್ವರ್ಡ್ ಈಸ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ವೈ ಆಕ್ಸಿಸ್, ಕೆಳಗಡೆ ಮೈನಸ್ ವೈ ಆಕ್ಸಿಸ್ ಆದ್ರಿಂದ ಇದನ್ನ -VJ ಕ್ಯಾಪ್ ಅಂತ ಬರೀತೀನಿ. ಐ ಹೋಪ್ ಯು ಕ್ಯಾನ್ ಗೆಟ್ ಇಟ್. ಕ್ರಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಯಾವ್ದಿದೆ, ಇಂಟು ದ ಪ್ಲೇನ್ ಇದೆ. ಇಂಟು ದ ಪ್ಲೇನ್ ಅಂತ ಹೇಳಿದ್ರೆ ಏನಾಗಬೇಕು, -BK ಕ್ಯಾಪ್ ಆಗುತ್ತೆ. ಸರಿ ಆಯ್ತಲ್ಲ? ರೈಟ್. ಈಗ ಮೈನಸ್ ಮೈನಸ್ ಗಾಟ್ ಕ್ಯಾನ್ಸಲ್, J × K is I, but there is still a minus sign here. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನ್ ಸಿಗುತ್ತೆ ನಿಮಗೆ, EVB I ಕ್ಯಾಪ್ ಆಯ್ತು. ಅದರ ಅರ್ಥ ನೆಗೆಟಿವ್ ಚಾರ್ಜಸ್ ಎಲೆಕ್ಟ್ರಾನ್ಸ್ ಮೇಲೆ ಲೆಫ್ಟ್ ವರ್ಡ್ ಫೋರ್ಸ್ ಎಕ್ಸರ್ಟ್ ಆಗ್ತಿದೆ. ಅಂದ್ರೆ ಇದೆಲ್ಲ ಎಲೆಕ್ಟ್ರಾನ್ ರಿಚ್ ಆಗುತ್ತೆ, ಇಲ್ಲ ಅಕ್ಯುಮುಲೇಟ್ ಆಗುತ್ತೆ. ಆದ್ರಿಂದ ಇಲ್ಲ ಪಾಸಿಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಗಬೇಕು ಅಂತ ಅರ್ಥ. ಪಾಸಿಟಿವ್ ಚಾರ್ಜಸ್ ರೈಟಿಂಗ್ ಮಾಡಿ. ಅದರ ಅರ್ಥ ಏನು, ರೈಟ್ ಸೈಡ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಇದರ ಪೊಟೆನ್ಶಿಯಲ್ ಜಾಸ್ತಿ, ಲೆಫ್ಟ್ ಸೈಡ್ ಅಲ್ಲಿ ನೆಗೆಟಿವ್ ಚಾರ್ಜಸ್ ಇರೋದ್ರಿಂದ ಅದರ ಪೊಟೆನ್ಶಿಯಲ್ ಕಮ್ಮಿ. Therefore, Q should be at higher potential. Which is the correct answer? C is the correct answer. Okay, that's a good problem. Let's go to the next one. A conducting rod PQ of length 5 meters is oriented as shown in the figure. It is translating in XY plane without any rotation with a velocity of 2 meters per second in a uniform magnetic field -4I cap plus 7J cap plus 4K cap Weber per meter square. EMF induced in the rod is given tan theta equals 37 degree is equal to 0.75 ಅಂತ ಕೊಟ್ಟಿದ್ದಾರೆ. 0.75 ಅಂದ್ರೆ ಏನು, 3/4. ಇದು ಥೀಟಾ 37 ಡಿಗ್ರಿ ಅಂತ ಅನ್ಕೊಂಡ್ರೆ
3 ಇದಾಗಿರಬೇಕು, ಇದು 4 ಆಗಿರಬೇಕು. ಪೈಥಾಗೋರಸ್ ಥಿಯರಂ ಪ್ರಕಾರ ಇದು 5 ಆಗಬೇಕು. ಅಂದ್ರೆ tan 37 ಡಿಗ್ರಿ ಏನು ಕೊಟ್ಟಿದ್ರು ಆ ಇನ್ಫಾರ್ಮೇಶನ್ ಮೇಲೆ ಆ ಫಿಗರ್ನ ಬರ್ತೀವಿ. ಈಗ ಮೋಷನಲ್ ಇಎಂಎಫ್ ಕ್ಯಾಲ್ಕುಲೇಟ್ ಮಾಡೋಣ. ಮೋಷನಲ್ ಇಎಂಎಫ್ ಫಾರ್ಮುಲಾ ಏನು? E ಈಕ್ವಲ್ಸ್ ಬಿ ಎಲ್ ವಿ ಸೈನ್ ಥೀಟಾ. ಸರಿ ಆಯ್ತಲ್ಲ? ಬಿ ಬಗ್ಗೆ ಮತ್ತೆ ಮಾತಾಡೋಣ. ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 5 ಅಂತ ಕೊಟ್ಟಿದ್ದಾರೆ. ವಿ ಎಷ್ಟು ಕೊಟ್ಟಿದ್ದಾರೆ? 2 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. Sin theta, theta is the angle between length and the velocity. If this is 37 degree, that should also be 37 degree. ಅಲ್ಲಿಗೆ sin 37 degree ಬರಬೇಕು. From this figure, sin theta should be equal to opposite 3 divided by hypotenuse 5. ಅಲ್ಲಿಗೆ sin theta ಎಷ್ಟಾಗಬೇಕು? 3/5 ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಏನೋ ಕಾಂಪ್ಲೆಕ್ಸ್ ಕೊಟ್ಬಿಟ್ಟಿದಾರಲ್ಲ ಅಂತ ಅನ್ಕೋಬಹುದು. ಹೌದು, ಸ್ವಲ್ಪ ಕಾಂಪ್ಲೆಕ್ಸ್ ಇದೆ. ಬಟ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಮಗೇನು ಹೇಳಿದ್ದಾರೆ? ಆ ರಾಡು XY ಪ್ಲೇನ್ ಅಲ್ಲಿ ಮೂವ್ ಆಗ್ತಿದೆ ಅಂತ ಹೇಳಿದ್ದಾರೆ. ಮೋಷನಲ್ ಇಎಂಎಫ್ ನ ಫಾರ್ಮುಲಾ ಹೇಳುವಾಗಲೇ ಹೇಳಿದ್ದೆ ನಾನು, ಮ್ಯಾಗ್ನೆಟಿಕ್ ಫೀಲ್ಡ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ಮೋಷನ್. ಅಂದ್ರೆ ಪ್ಯಾರಲಲ್ ಟು ಪ್ಲೇನ್ ಆಫ್ ಮೋಷನ್ ಇರುವ ಮ್ಯಾಗ್ನೆಟಿಕ್ ಫೀಲ್ಡ್ ಗಳೆಲ್ಲ ನಮಗೆ ಯೂಸ್ ಇಲ್ಲ. ಅಲ್ಲಿ -4a +7j ಇದೆಯಲ್ಲ, ಅದು ಏನು ಮೋಷನಲ್ ಇಎಂಎಫ್ ಕ್ರಿಯೇಟ್ ಮಾಡಲ್ಲ. ಯಾರು ಮಾತ್ರ ಮಾಡ್ತಾರೆ? XY ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್ ಇರುವ ಕಾಂಪೊನೆಂಟ್ ಮಾತ್ರ. ಯಾವುದು? Z ಆಕ್ಸಿಸ್ ಕಾಂಪೊನೆಂಟ್ ಯಾವುದು? 4 ಇದೆಯಲ್ಲ, ಇದು ಮಾತ್ರ ಆ XY ಪ್ಲೇನ್ ಪರ್ಪೆಂಡಿಕ್ಯುಲರ್. ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದಾಗ ಉಳಿದಿದ್ದೇನಿದ್ರು ಸಹ ಆಮೇಲೆ 4 ಮಾತ್ರ ತಗೊಂಡ್ರೆ ಸಾಕು. ಈ 4 ಗಮನಿಸಿ. ಓಕೆನಾ? ನಾವು 5 ಗೆಟ್ ಕ್ಯಾನ್ಸಲ್ಡ್. 4 into 2 is 8. 8 into 3 is 24 volt. Which is the correct answer? A is the correct answer. Good question, right? ಇದನ್ನ ಬೇಕಾದ್ರೆ ನೀವು ಇನ್ನೊಂದು ತರ ಮಾಡಬಹುದು. E equals L ವೆಕ್ಟರ್ L dot V cross B ಅನ್ನುವಂತ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡಬಹುದು. I ask you to solve the formula, solve this problem using this formula. Let's go to the next. ಈಗ ಏನಾಗುತ್ತೆ? ಕೆಲವೊಂದ್ಸರಿ ರೊಟೇಟಿಂಗ್ ರಾಡ್ಸ್ ಕೊಟ್ಬಿಡ್ತಾರೆ. ಈ ತರ ಒಂದು ರಾಡ್ ಇದೆ, ಅದು ಒಂದು ಎಂಡ್ ಪಾಯಿಂಟ್ ಸುತ್ತ ರೊಟೇಟ್ ಆಗ್ತಿದೆ ಅಂತ ಅನ್ಕೋಣ. In such a situation, EMF is given by, motional EMF is given by half BL square omega. Suppose ಈ ಎಂಡಿನ ವೆಲಾಸಿಟಿ V ಆಗಿದ್ರೆ V equals R omega ಅಥವಾ V equals L omega ಆದ್ದರಿಂದ ಇದೇ ಫಾರ್ಮುಲಾ ಬೇಕಾದ್ರೆ half BLV ಅಂತ ಬರೀಬಹುದು. You can write it in that fashion also. ಕೆಲವೊಂದ್ಸರಿ ಏನಾಗುತ್ತೆ? ರಾಡ್ ಎಂಡ್ ಪಾಯಿಂಟ್ ಸುತ್ತ ರೊಟೇಟ್ ಆಗದೇನೆ ಮಧ್ಯದಲ್ಲಿ ಯಾವುದೋ ಪಾಯಿಂಟ್ ಅಥವಾ ಸೈಡ್ ಅಲ್ಲಿ ಯಾವುದೋ ಪಾಯಿಂಟ್ ಸುತ್ತ ರೊಟೇಟ್ ಆಗ್ತಾ ಇರಬಹುದು. ಸಪೋಸ್ ಒಂದ್ ಸೈಡ್ ನ ಲೆಂತ್ L1 ಆಗಿದ್ರೆ ಇನ್ನೊಂದು ಸೈಡ್ ನ ಲೆಂತ್ L2 ಆಗಿದ್ರೆ, ಇನ್ ಸಚ್ ಎ ಸಿಚುವೇಶನ್ ದ ಮೋಷನಲ್ EMF, the potential difference between the two ends of the rod is given by half B L1 square minus L2 square into omega. ಈ ಐಡಿಯಾ ಯೂಸ್ ಮಾಡಿ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. In both the cases, the uniform magnetic field is assumed to be normal to the plane of motion. ಅದು ಗಮನಿಸಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವತ್ತು ಯಾವ ಪ್ಲೇನ್ ನಲ್ಲಿ ಮೋಷನ್ ಆಗ್ತಿದೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಇದೆ ಅಂತ ನೀವು ಅನ್ಕೊಳ್ಳೇಬೇಕು. A simple pendulum with a conducting wire of length 90 cm swings under gravity through an angle of 60 degree. The Earth's magnetic field component in the direction of perpendicular to the swing is 0.04 millitesla. The maximum potential difference induced across the pendulum is. ಒಂದು ಪೆಂಡುಲಮ್ ಇದೆ ಅಂತ ಹೇಳಿ, ಅದು ಒಂದು 60 ಡಿಗ್ರಿಯಿಂದ ರಿಲೀಸ್ ಮಾಡ್ತೇವೆ ನೀವು. ಅದು ಬೀಳುವಾಗ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಯಾವ ಪ್ಲೇನ್ ಅಲ್ಲಿ ಮೋಷನ್ ಆಗ್ತಿದೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಅಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅಂತ ಕೇಳಿದ್ರೆ magnetic field B is 0.04 millitesla. ಅಂದ್ರೆ 4 into 10 raised to minus 2 into 10 raised to minus 3 tesla. ಅಂದ್ರೆ ಎಷ್ಟಾಯ್ತು? ಇದು 4 into 10 raised to minus 5 tesla ಆಯ್ತು. ಸ್ವಲ್ಪ ಕ್ಯಾಲ್ಕುಲೇಷನ್ ಗಳನ್ನ ನೀವು ಫಾಲೋ ಮಾಡಬೇಕು. ನಾನು ಸ್ವಲ್ಪ ಸ್ಪೀಡ್ ಮಾಡ್ತೀನಿ, ನೀವು ಸಹ CET ಅಲ್ಲಿ ಸ್ಪೀಡ್ ಮಾಡಲೇಬೇಕಾಗುತ್ತೆ. ಓಕೆನಾ? ಈಗ ಏನ್ ಕೇಳಿದಾರೆ? ಇದು ಕಂಡಕ್ಟಿಂಗ್ ರಾಡ್ ರೊಟೇಟ್ ಆಗ್ತಾ ಇರೋದ್ರಿಂದ ಇದರಲ್ಲಿ ಒಂದು ಮೋಷನಲ್ EMF ಬರುತ್ತೆ. ಆ ಮೋಷನಲ್ EMF ಫಾರ್ಮುಲಾ ಗೊತ್ತಿಲ್ಲ ನಿಮಗೆ. ಹಾಫ್ BLV, where V is the velocity of the bob. BL square omega ಯೂಸ್ ಮಾಡಿದ್ರು ಆಗುತ್ತೆ. ನಮ್ಮ ಹತ್ರ ಕೇಳಿದ್ರೆ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಯಾವಾಗಿರುತ್ತೆ? ಯಾವ್ದು? ಆ ರಾಡ್ ನಲ್ಲಿ ಯಾವಾಗ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ? ಬಿ ಕಾನ್ಸ್ಟೆಂಟ್, ಎಲ್ ಕಾನ್ಸ್ಟೆಂಟ್, ಅದ್ರಲ್ಲಿ ಏನು ಮಾಡಲಿಲ್ಲ. ಯಾವಾಗ ವೆಲಾಸಿಟಿ ಕಾನ್ಸ್ಟೆಂಟ್ ಅವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಮ್ಯಾಕ್ಸಿಮಮ್ ಆಗುತ್ತೆ. ಯಾವಾಗ ವೆಲಾಸಿಟಿ ಮ್ಯಾಕ್ಸಿಮಮ್ ಆಗುತ್ತೋ ಅವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಮ್ಯಾಕ್ಸಿಮಮ್ ಆಗುತ್ತೆ. ಬಟ್ ವೆಲಾಸಿಟಿ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ? ಪೆಂಡುಲಮ್ ಅನ್ನ ಬಿಟ್ಟರೆ ಯಾವಾಗ ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ ಅಂತ ನಿಮಗೆ ಗೊತ್ತಿದೆ. ಅಟ್ ದಿಸ್ ಪಾಯಿಂಟ್ ನಾನು ಒಂದು ವೇಳೆ ಎಕ್ಸ್ಟೆಂಡ್ ಮಾಡಿದ್ರೆ ಪಾಯಿಂಟ್ ಸಿ ಅಲ್ಲಿ ಅದರ ವೆಲಾಸಿಟಿ ಈಕ್ವಿಲಿಬ್ರಿಯಂ ಪೊಸಿಷನ್ ಅದರ ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಅಂದ್ರೆ ಪಾಯಿಂಟ್ ಸಿ ಬಂದಾಗ ಅದರ ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ, ಆ ರಾಡ್ ನಲ್ಲಿರುವ EMF ಮ್ಯಾಕ್ಸಿಮಮ್ ಆಗುತ್ತೆ. ಹಾಗಾದ್ರೆ ನಾವೀಗ ಆ ಸಿ ಪಾಯಿಂಟ್ ನಲ್ಲಿ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಿ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ ಅಂತ ಆಯ್ತು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇಲ್ಲಿ ಟೆನ್ಷನ್ ಫೋರ್ಸ್ ಇದೆ. ಟೆನ್ಷನ್ ಯಾವತ್ತೂ ವರ್ಕ್ ಮಾಡೋಲ್ಲ. ಈ ಟೆನ್ಷನ್ ಫೋರ್ಸ್ ವರ್ಕ್ ಮಾಡೋಲ್ಲ ಸಿಂಪಲ್ ಪೆಂಡುಲಮ್, ಯಾಕಂದ್ರೆ ಇಟ್ ಆಕ್ಟ್ಸ್ ಪರ್ಪೆಂಡಿಕ್ಯುಲರ್ ಟು ದ ಡಿಸ್ಪ್ಲೇಸ್ಮೆಂಟ್. ಹಾಗಾದ್ರೆ ಉಳಿದಿದೆ ಅದು ಗ್ರಾವಿಟೇಷನಲ್ ಫೋರ್ಸ್ ಮಾತ್ರ. ಗ್ರಾವಿಟೇಷನಲ್ ಫೋರ್ಸ್ ಕನ್ಸರ್ವೇಟಿವ್ ಫೋರ್ಸ್ ಆದ್ರಿಂದ ಲಾಸ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ಗೇನ್ ಇನ್ ಕೈನೆಟಿಕ್ ಎನರ್ಜಿ ಅನ್ನುವಂತ ಫಾರ್ಮುಲಾ ಯೂಸ್ ಮಾಡಬಹುದು. ಓಕೆನಾ? ಈಗ ಲಾಸ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಏನ್ ಫಾರ್ಮುಲಾ? ಮಾಸ್ ಇಂಟು ಗ್ರಾವಿಟಿ ಇಂಟು ಹೈಟ್ ಥ್ರೂ ವಿಚ್ ದ ಆಬ್ಜೆಕ್ಟ್ ಈಸ್ ಫಾಲಿಂಗ್. ಮೊದಲಿಗೆ ಬಿ ಅನ್ನುವಂತ ಹೈಟ್ ನಲ್ಲಿತ್ತು, ಈಗ ಸಿ ಅನ್ನುವಂತ ಹೈಟ್ ನಲ್ಲಿದೆ. ಹಾಗಾಗಿ ಇದನ್ನ BC ಅಂತ ಬರೀತೀನಿ. ದಟ್ಸ್ ದ ಲಾಸ್ ಇನ್ ಪೊಟೆನ್ಷಿಯಲ್ ಶುಡ್ ಬಿ ಈಕ್ವಲ್ ಟು ಗೇನ್ ಇನ್ ಕೈನೆಟಿಕ್ ಎನರ್ಜಿ. ಏನಾಗಬೇಕಿದು? ಹಾಫ್ mv ಸ್ಕ್ವೇರ್. mm ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ನನಗೆ BC ಬೇಕಾಗುತ್ತೆ. BC ಅಂದ್ರೆ ಏನು? ಫಿಗರ್ ನೋಡಿ, AC ಮೈನಸ್ AB. ಕರೆಕ್ಟ್ ಇದೆಯಾ? ವಾಟ್ ಈಸ್ AC? AC is L.
What is AB? AB is the component of that length along the vertical. That should be L cos theta. ಹಾಗಾದ್ರೆ BC ಏನಾಗಬೇಕು? BC should be equal to AC minus AB, which is L minus L cos theta. That should be L minus L into cos theta. Theta 60 degree ಅಂತ ಅವರೇ ಕೊಟ್ಟಿದ್ರಲ್ಲ, cos 60 degree which is half. ಅಲ್ಲಿಗೆ L ಅಲ್ಲಿ ಅರ್ಧ L ಕಳಿಬೇಕು ಅಂತ ಆಯ್ತು. ಅಲ್ಲಿಗೆ BC ಏನಾಗಬೇಕು? L divide by 2 ಆಗುತ್ತೆ. Okay, I can substitute that here. That gives me G into BC is L divided by 2 should be equal to half V square. This implies V should be equal to half of cancel ಆಯ್ತು ಗಮನಿಸಿ, square root of GL that should be equal to square root of G10 L 90 centimeter ಅಂದ್ರೆ ಎಷ್ಟು 0.9 meters. ಓಕೆನಾ, ಅಲ್ಲಿಗೆ square root of 9 ಆಯ್ತು 3 meter per second ಆಯ್ತು. That's the maximum velocity the bulb can have. ಅಲ್ಲಿಗೆ EMF ಏನಾಗಬೇಕು? EMF should be equal to half BLV. ಇಲ್ಲೇ ಬರ್ತಿದ್ದೀವಿ ಫಾರ್ಮುಲಾ. B ಅವರೇ ಕೊಟ್ಟಿದ್ದಾರೆ 4 into 10 raised to minus 5 Tesla ಅಂತ into length 0.9 into velocity ಎಷ್ಟು 3 meter per second. ಓಕೆನಾ, ಇಲ್ಲಿ ಕ್ಯಾನ್ಸಲ್ ಆಯ್ತಿದೆ ನೋಡಿ 2. ಓಕೆ, 0.9 into 3 is 2.7. 2.7 into 2 is 5.4. ಅಲ್ಲಿಗೆ ಈ ಆನ್ಸರ್ ಆಯಿತು 5.4 into 10 raised to minus 5 volt ಆಯ್ತು. ಸರಿನಾ? ಇದನ್ನ ಬೇಕಾದ್ರೆ 54 into 10 raised to minus 6 volt ಅಂತ ಬರೀಬಹುದು. ಆನ್ಸರ್ 54 microvolts. ಆಗ್ಲೇ ಹೈಲೈಟ್ ಆಗಿಬಿಟ್ಟಿದೆ ಅಲ್ಲಿ. B is the correct answer. Right? Let's go to the next point. ಈಗ ಮೋಷನಲ್ EMF ಏನಾಗುತ್ತೆ? ಸಪೋಸ್ ಸರ್ಕ್ಯೂಟ್ ಕ್ಲೋಸ್ ಆಗಿದ್ರೆ ಮೋಷನಲ್ EMF ಇದ್ದಾಗ ಅವಾಗ ಆ ಇಡೀ ಸೆಟಪ್ ಬಿಸಿ ಆಗುತ್ತೆ, ಹೀಟ್ ಆಗುತ್ತೆ. What is the power dissipated? That is given by motional EMF square divided by R, which is B square L square V square divided by R. ನಿಮಗೆ ಆ ಟರ್ಮ್ಸ್ ಅಲ್ಲೂ ಗೊತ್ತಿದೆ ಅಂತ ಗೊತ್ತಿದೆ. So assume that magnetic field is perpendicular to the plane of the motion and velocity is perpendicular to the length ಅಂತ ಅಸ್ಯೂಮ್ ಮಾಡಿದೀವಿ ಇಲ್ಲಿ. ಓಕೆನಾ, ಇಂಡ್ಯೂಸ್ ಚಾರ್ಜ್ ಅಂದ್ರೆ ಎಷ್ಟು ಚಾರ್ಜ್ ಫ್ಲೋ ಆಗುತ್ತೆ ಸರ್ಕ್ಯೂಟ್ ನಲ್ಲಿ ಆ ಟೈಮ್ ನಲ್ಲಿ ಅಂತ ಹೇಳಿದ್ರೆ it should be delta phi V, change in magnetic flux divided by resistance. That's a formula. Okay, let us solve some problems on it. A 1 meter long metal rod PQ slides over a frictionless metallic frame MSRN which has zero resistance with a speed of 2 meter per second as shown in the figure. A magnetic field of 0.5 Tesla normal to the plane of the frame exists normal to the frame. If the resistance of the rod is 5 ohms, then ಕೆಳಗಿನ ಯಾವ ಕಂಡೀಷನ್ ಸರಿ ಅಂತ ಕೇಳಿದ್ದಾರೆ. ಓಕೆನಾ, ಅವ್ರು ಏನ್ ಕೇಳಿದಾರೆ? ಪವರ್ ಡಿಸಿಪೇಟೆಡ್ ಎಷ್ಟು, ಆಮೇಲೆ ಕ್ಲಾಕ್ ವೈಸ್ ಕರೆಂಟ್ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಕರೆಂಟ್ ಎಷ್ಟು ಅಂತ ಕೇಳಿದಾರೆ. ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಫಸ್ಟ್ ಕರೆಂಟ್ ಡೈರೆಕ್ಷನ್ ನೋಡೋಣ. ಯಾವ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಫಸ್ಟ್ ಕೇಸ್ ನೋಡಿ ಆಯ್ತು. ಈ ರಾಡ್ ರೈಟ್ಗೆ ಹೋಗ್ತಾ ಇದ್ದಾಗ ಏರಿಯಾ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತದೆ. ಏರಿಯಾ ಜಾಸ್ತಿ ಆಗಿದೆ, ಫ್ಲಕ್ಸ್ ಜಾಸ್ತಿ ಆಗುತ್ತೆ. ಆದ್ರೆ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಫ್ಲಕ್ಸ್ ಜಾಸ್ತಿ ಆಗ್ತದೆ. ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಫ್ಲಕ್ಸ್ ಜಾಸ್ತಿ ಆಗ್ತಿದ್ರೆ ಯಾವ ಕರೆಂಟ್ ಫ್ಲೋ ಆಗಬೇಕು? ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಫ್ಲೋ ಆಗಬೇಕು. ಅಲ್ಲಿಗೆ ಇಲ್ಲಿ ಈ ತರ ಕರೆಂಟ್ ಹೋಗ್ಬೇಕು, ಇಲ್ಲಿ ಹೀಗೆ ಹೋಗ್ಬೇಕು, ಇಲ್ಲಿ ಹೀಗೆ ಹೋಗ್ಬೇಕು, ಇಲ್ಲಿ ಹೀಗೆ ಹೋಗ್ಬೇಕು. ಇದೆಲ್ಲ ಒಂದು ಪಾಯಿಂಟ್ ಆಯ್ತು. ಎರಡನೇ ಪಾಯಿಂಟ್, ಇದು ಹೀಗೆ ಹೋಗ್ತಾ ಇದ್ದಾಗ ಈ PQ ಅನ್ನುವಂತ ರಾಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ ಆಗ್ತಿದೆ. ವೆನೆವರ್ a rod moves in a magnetic field, it experiences magnetic force. Okay, whenever a current carrying conductor moves in a magnetic field, it experiences magnetic force. What is the direction of magnetic force ಅಂತ ನೀವು ಕೇಳಿದ್ರೆ FM should be equal to current direction cross magnetic field direction ಆಗಿರಬೇಕು. What is the direction of current? It is J cap cross magnetic field is pointing into the plane, therefore it should be minus K cap. ಸರಿ ಆಯ್ತಲ್ಲ? J cross K ಅಂದ್ರೆ I, therefore ಮೈನಸ್ ಇರೋದ್ರಿಂದ the direction of magnetic force is minus I cap. ಅಂದ್ರೆ ಅರ್ಥ ಏನು? ಈ ರಾಡ್ ನ ಮೇಲೆ ಲೆಫ್ಟ್ ಇರುವಂತ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸರ್ಟ್ ಆಗ್ತಿದೆ ಅಂತ ಆಯ್ತು. ಅಂದ್ರೆ ಅರ್ಥ ಈ ವೆಲಾಸಿಟಿ ನೀವು ಹೊರಗಡೆಯಿಂದ ಏನೂ ಫೋರ್ಸ್ ಎಕ್ಸರ್ಟ್ ಮಾಡದೆ ಹೋದ್ರೆ ಈ ವೆಲಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಈ ರಾಡ್ ಏನಾಗ್ತಾ ಹೋಗುತ್ತೆ? ಸ್ಲೋ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಯಾಕಂದ್ರೆ ವೆಲಾಸಿಟಿಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಇದೆ. ಆಪ್ಷನ್ ಬಿ ನೋಡಿ, ಇಫ್ ದ ರಾಡ್ ಈಸ್ ಅಲೌಡ್ ಟು ಮೂವ್ ಬೈ ಇಟ್ ಸೆಲ್ಫ್, ಇಟ್ ವಿಲ್ ಕಂಟಿನ್ಯೂ ಟು ಮೂವ್ ಟು ದ ರೈಟ್ ಇಂಡೆಫಿನೆಟ್ಲಿ ಫಾರ್ ಎವರ್ ಅಂತ ಹೇಳ್ತಾರೆ. ಸಾಧ್ಯವೇ ಇಲ್ಲ, ಬಿಕಾಸ್ ದೇರ್ ಇಸ್ ಅ ಫೋರ್ಸ್ ವಿಚ್ ಇಸ್ ಡಿಸಲರೇಟಿಂಗ್ ಇಟ್. ಅಲ್ಲಿಗೆ ಆಪ್ಷನ್ ಬಿ ತಪ್ಪಾಯಿತು. ಆಪ್ಷನ್ ಬಿ ತಪ್ಪು ಬಿಟ್ಬಿಡೋಣ ಆಯ್ತಾ. ಇನ್ನೊಂದು ಕ್ವಶನ್ ಬರ್ಬೋದು, ಸರ್ ಹೌ ಡಸ್ ದ ವೆಲಾಸಿಟಿ ಡಿಪೆಂಡ್ ಆನ್ ಟೈಮ್ ಅಂತ ಕೇಳಿದ್ರೆ, ವೆಲಾಸಿಟಿ ಫಾಲ್ಸ್ ಎಕ್ಸ್ಪೋನೆನ್ಷಿಯಲಿ ವಿತ್ ಟೈಮ್ ಇಫ್ ದೇರ್ ಇಸ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಆಯ್ತಾ. ದಟ್ಸ್ ಅನ್ ಅಡಿಷನಲ್ ಫ್ಯಾಕ್ಟ್. ಫೋರ್ತ್ ಒನ್ ನೋಡೋಣ. ದೇರ್ ಇಸ್ ನೋ ನೀಡ್ ಟು ಡೂ ಎನಿ ವರ್ಕ್ ಬೈ ಎಕ್ಸ್ಟರ್ನಲ್ ಏಜೆಂಟ್ ಟು ಕೀಪ್ ದ ರಾಡ್ ಮೂವಿಂಗ್ ವಿತ್ ದ ಸೇಮ್ ಸ್ಪೀಡ್. ಇದು ತಪ್ಪಾಗುತ್ತೆ. ನೀವು ಎಕ್ಸ್ಟರ್ನಲಿ ಏನೋ ಫೋರ್ಸ್ ಎಕ್ಸರ್ಟ್ ಮಾಡದೆ ಹೋದ್ರೆ ವೆಲಾಸಿಟಿ ಕಡಿಮೆ ಆಗುತ್ತೆ ಅಂತ ನಾವೀಗಷ್ಟೇ ಚೆಕ್ ಮಾಡಿ ನೋಡೋದು. ಯಾಕಂದ್ರೆ ಆಪೋಸಿಂಗ್ ಫೋರ್ಸ್ ಇದೆ. ಅಲ್ಲಿಗೆ ಆಪ್ಷನ್ ಡಿನೂ ಏನಾಗಿರ್ಬೇಕು? ತಪ್ಪಾಗಿರ್ಬೇಕು. ಆಪ್ಷನ್ ಎ ಸರಿನಾ? ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಫ್ಲೋ ಆಗುತ್ತೆ ಅನ್ನೋದು ಸರಿ ಇದೆ ಬಿಟ್ಟರೆ 0.1 ಆಂಪ್ ಅಂತ ಕೊಟ್ಟಿದ್ದಾರೆ, ಅದು ಚೆಕ್ ಮಾಡಿ ನೋಡಬೇಕು. ಇದನ್ನ ನಾವು ಎಷ್ಟು ಪವರ್ ಇದರಲ್ಲಿ ಡಿಸಿಪೇಟ್ ಆಗ್ತಿದೆ, ನಾವು ಎಷ್ಟು ಪವರ್ ನಾವು ಕಾಂಪನ್ಸೇಟ್ ಮಾಡಬೇಕು ಅಂತ ಆಪ್ಷನ್ ಸಿ ಅಲ್ಲಿ ಹೇಳ್ತಿದೆ. ಅದೆರಡನ್ನು ಚೆಕ್ ಮಾಡಿ ನೋಡೋಣ. ಇಲ್ಲಿ ಜಾಗ ಸಾಕಾಗಲ್ಲ, ನೆಕ್ಸ್ಟ್ ಸ್ಲೈಡ್ ನ ನೋಡೋಣ. ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಕ್ವಾಂಟಿಟೀಸ್ ನ ಬರ್ಕೊಂಡಿದ್ದೀನಿ. ರೈಟ್,
ಈಗ ರಾಡ್ ಹೀಗೆ ಮೂವ್ ಆಗ್ತಿರೋದ್ರಿಂದ ಮೋಷನಲ್ EMF ನೀವು ಕ್ಯಾಲ್ಕುಲೇಟ್ ಮಾಡಬಹುದು, ವಿಚ್ ಇಸ್ ಗಿವನ್ ಬೈ BLB. ಓಕೆ, ಬಿ ಎಷ್ಟಿದೆ 0.5 ಇದೆ, ಲೆಂತ್ 1 ಮೀಟರ್ ಇದೆ, ವೆಲಾಸಿಟಿ 2 ಮೀಟರ್ ಪರ್ ಸೆಕೆಂಡ್ ಇದೆ, ಅಲ್ಲಿಗೆ ಮೋಷನಲ್ EMF 1 ವೋಲ್ಟ್ ಆಯ್ತು. ವಾಟ್ ಇಸ್ ದ ಕರೆಂಟ್? ಕರೆಂಟ್ ಈಸ್ ಗಿವನ್ ಬೈ E ಡಿವೈಡ್ ಬೈ R. ಒಂದೇ ರೆಸಿಸ್ಟೆನ್ಸ್ ಇರೋದು, ಬರೀ ರಾಡಿಗೆ ಮಾತ್ರ, ಫ್ರೇಮಿಗೆ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ದಟ್ ಶುಡ್ ಬಿ 1 ಡಿವೈಡ್ ಬೈ 5. ದಟ್ ಶುಡ್ ಬಿ 0.2 ಆಂಪ್ಸ್ ಆಯ್ತು. ಅಲ್ಲಿಗೆ ಆಪ್ಷನ್ 1 ತಪ್ಪಾಯ್ತು, ಯಾಕಂದ್ರೆ ಕರೆಂಟ್ ಅದರಲ್ಲಿ 0.1 ಆಂಪ್ ಫ್ಲೋ ಆಗುತ್ತೆ ಅಂತ, ಅಲ್ಲಿಗೆ ಆಪ್ಷನ್ 1 ಈಸ್ ರಾಂಗ್. ಅಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಅಂತ ಆಯ್ತು, ಆಪ್ಷನ್ 3 ಮಸ್ಟ್ ಬಿ ರೈಟ್ ಅಂತ ನಾವು ಇನ್ಫಾರ್ಮ್ ಮಾಡಬಹುದು. ಪವರ್ ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಇಸ್ ದ ಪವರ್ ಡಿಸಿಪೇಟೆಡ್? ಪವರ್ ಡಿಸಿಪೇಟೆಡ್ ಈಸ್ ಗಿವನ್ ಬೈ I ಸ್ಕ್ವೇರ್ ಇಂಟು R. That is 0.2 into 0.2 into R is 5 ohms, 5 into 0.2 is 1, into 0.2 is 0.2 watt. ಅಂದ್ರೆ ಪ್ರತಿ ಸೆಕೆಂಡು 0.2 ಜೌಲ್ಸ್ ಆಫ್ ಎನರ್ಜಿ ಇಲ್ಲಿಂದ ಡಿಸಿಪೇಟ್ ಆಗ್ತದೆ. ಯಾರು ಹೊರಗಡೆಯಿಂದ ಕೊಡದೆ ಹೋದರೆ ಆ ವೆಲಾಸಿಟಿನ ಅದು ಮೇಂಟೈನ್ ಮಾಡೋಲ್ಲ. ದಟ್ ಈಸ್ ಟು ಕೀಪ್ ದ ರಾಡ್ ಮೂವಿಂಗ್ ವಿತ್ ಎ ಕಾನ್ಸ್ಟೆಂಟ್ ಸ್ಪೀಡ್ V, somebody has to put in a power of 0.2 watt ಅಂತ ಆಯ್ತು. ಅಲ್ಲಿಗೆ ಯಾವ್ದು ಆಪ್ಷನ್ ಕರೆಕ್ಟು? ಆಪ್ಷನ್ ಸಿ, ದ ಪವರ್ ರಿಕ್ವೈರ್ಡ್ ಟು ಕೀಪ್ ದ ರಾಡ್ ಮೂವಿಂಗ್ ವಿತ್ ದ ಗಿವನ್ ಸ್ಪೀಡ್ 2 meter per second is 0.2 watt ಅನ್ನೋದು ಕರೆಕ್ಟ್ ಆಯ್ತು. ನೋಡಿ, that's a good question. Okay, purely NCERT based. Right. A coil of resistance 100 ohms, current is induced by changing magnetic flux through it. Figure shows the variation of current in the coil with time. The magnitude of change in magnetic flux through the coil is. ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ. ಇದೇನ್ ಹೇಳ್ತಿದೆ, ಒಂದು ಕಾಯಿಲ್ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬದಲಾಯಿಸುವ ಮೂಲಕ ಅದರಲ್ಲಿ ಚೇಂಜ್ ಆಗುವ ಕರೆಂಟ್ ಅನ್ನು ತೋರಿಸಿದ್ದಾರೆ. ಓಕೆ, ಹಾಗಾದ್ರೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಷ್ಟಾಗಿರ್ಬೇಕು ಆ ಪ್ರೋಸೆಸ್ ನಲ್ಲಿ ಅಂತ ಕೇಳ್ತಾರೆ. ಆನ್ಸರ್ಸ್ ಹೀಗಿದೆ. ಇದು ಸ್ವಲ್ಪ ನೋಡಿದ ತಕ್ಷಣ ಏನೋ ಕರೆಂಟ್ ಕೊಟ್ಟಿದ್ದಾರಲ್ಲ ಅನ್ಸುತ್ತೆ, ಬಟ್ ನಿಮಗೆ ಗೊತ್ತಿದೆ ಚಾರ್ಜ್ ಫ್ಲೋಯಿಂಗ್ ಇನ್ ಅ ಸರ್ಕಿಟ್ ಡೆಲ್ಟಾ ಕ್ಯೂ ಶುಡ್ ಬಿ ಈಕ್ವಲ್ ಟು ಏರಿಯಾ ಅಂಡರ್ IT ಗ್ರಾಫ್. ಇದು ನೀವು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಕಲ್ತೀರಿ, ಏರಿಯಾ ಅಂಡರ್ IT ಗ್ರಾಫ್. ಹಾಗಾದ್ರೆ ಏರಿಯಾ ಅಂಡರ್ IT ಗ್ರಾಫ್ ನೋಡಿದ್ರೆ ನಿಮ್ಗೆ ಚಾರ್ಜ್ ಎಷ್ಟು ಫ್ಲೋ ಆಗಿದೆ ಅಂತ ಗೊತ್ತಾಗುತ್ತೆ. ಇದು ಟ್ರಯಾಂಗಲ್ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ. therefore the area should be equal to half base is 0.5 into height is 10. Okay ಅಲ್ಲ, that is 5 into 0.5 which is 2.5 coulombs ಆಯ್ತು. You know that charge that is flowing is given by delta phi B divided by R. ಇದರರ್ಥ ಏನು? delta phi B, change in magnetic flux, should be equal to delta Q into R. What is delta Q? 2.5 coulomb into resistance ಅವರೇ 100 ohms ಅಂತ ಕೊಟ್ಟಿದ್ದಾರೆ. Therefore, the correct answer is for delta phi B, it should be 250 webers, which is the correct answer, C. Let's move on to the next question. A square loop of area 2.5 into 10 raised to minus 3 meter square and having 100 turns, the total resistance of 100 ohms is moved out of a uniform magnetic field of 0.4 Tesla in 1 second with a constant speed. Then work done in pulling the loop is ಅಂತ ಹೇಳಿದ್ರು. ಅಂದ್ರೆ ಇಲ್ಲೊಂದು ಲೂಪ್ ಕಾಣಿಸ್ತದೆ ನೋಡಿ, ಅದನ್ನ ಹೊರಗಡೆ ಎಳಿಬೇಕಾದ್ರೆ ಎಷ್ಟು ವರ್ಕ್ ಮಾಡಬೇಕು? ಈಗಾಗಲೇ ಅದು ಒಂದು ಎಂಡು ಕರೆಕ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಮುಗಿಯುವಲ್ಲಿದೆ, ಅದನ್ನ ನೋಡ್ಬೇಕು. ಏರಿಯಾ ಕೊಟ್ಟಿದ್ದಾರೆ ಅವರು. ಏರಿಯಾ ಎಷ್ಟು ಅಂತ ಹೇಳಿದ್ದಾರೆ? 2.5 into 10 raised to minus 3 ಅಂತ ಕೊಟ್ಟಿದ್ದಾರೆ. ನಾನು ಅದನ್ನ 25 into 10 raised to minus 4 meter square ಅಂತ ಬರ್ಕೊತೀನಿ, ಏನೂ ತೊಂದರೆ ಇಲ್ಲ. ಹಾಗಾದ್ರೆ ಸ್ಕ್ವೇರ್ ಲೂಪ್ ಆದ್ರಿಂದ ಅದರ ಸೈಡ್ ಸಿಗುತ್ತೆ ನನಗೆ. ಸೈಡ್ ಈಸ್ ಸ್ಕ್ವೇರ್ ರೂಟ್ ಆಫ್ ಏರಿಯಾ ವಿಚ್ ಶುಡ್ ಬಿ ಸ್ಕ್ವೇರ್ ರೂಟ್ ಆಫ್ 25 into 10 raised to minus 4 ವಿಚ್ ಇಸ್ 5 into 10 raised to minus 2 meter ಅಂತ ಆಯ್ತು. ಅಲ್ಲಿಗೆ ಸೈಡ್ ಸಿಕ್ತು. ಅವ್ರೇನ್ ಹೇಳ್ತಾರೆ, ಇದನ್ನ 1 ಸೆಕೆಂಡ್ ಅಲ್ಲಿ ಹೊರಗೆ ಹೇಳ್ತೀವಿ ಅಂತ ಹೇಳಿದ್ರೆ 1 ಸೆಕೆಂಡ್ ಅಲ್ಲಿ ಟ್ರಾವೆಲ್ ಮಾಡುವಂತ ಡಿಸ್ಟೆನ್ಸ್ ಇಷ್ಟ ಆಗಿರ್ಬೇಕು, ಯಾಕಂದ್ರೆ ಈ ಎಂಡು ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಹೊರಗಡೆ ಬರಬೇಕು. ಅಲ್ಲಿಗೆ ವೆಲಾಸಿಟಿ ಶುಡ್ ಬಿ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡ್ ಬೈ ಟೈಮ್ ಟೇಕನ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಕಾಯಿಲ್ ಈಸ್ ಎಷ್ಟು? 5 into 10 raised to minus 2 in 1 second. ಆದ್ರಿಂದ ಇದರ ಆನ್ಸರ್ ಎಷ್ಟಾಗಬೇಕು? ವೆಲಾಸಿಟಿ 5 into 10 raised to minus 2 meter per second ಆಗಬೇಕು. ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್. ನೋಡಿ, ಕಾನ್ಸ್ಟೆಂಟ್ ವೆಲಾಸಿಟಿ ಮೂವ್ ಮಾಡ್ತಿರೋದ್ರಿಂದ ಪವರ್ ಕಾನ್ಸ್ಟೆಂಟ್ ಅಂತ ಅನ್ಕೋಬಹುದು. ವಾಟ್ ಈಸ್ ವರ್ಕ್ ಡನ್? ವರ್ಕ್ ಡನ್ ಈಸ್ ಪವರ್ ಇಂಟು ಟೈಮ್. ಪವರ್ ಗೊತ್ತಿದೆಯಾ? ಪವರ್ ಬಾರಿ ಸುಲಭ. ಮೋಷನಲ್ EMF ಹೋಲ್ ಸ್ಕ್ವೇರ್ ಡಿವೈಡ್ ಬೈ ರೆಸಿಸ್ಟೆನ್ಸ್ ಇಂಟು ಟೈಮ್ ಅಂತ ಬರೀಬಹುದು. ಕರೆಕ್ಟ್ ಅಲ್ಲ? ಯಾಕಂದ್ರೆ I ಸ್ಕ್ವೇರ್ R ಅಂತ ಬರೀಬಹುದು, I ಸ್ಕ್ವೇರ್ ಬೈ R ಅಂತ ಬರೀಬಹುದು. What is motional EMF? That is BLV whole square divided by R into T ಅಂತ ಬರೀಬಹುದು, ಸರಿ ತಾನೆ? ಬಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ, ನಿಮ್ಮ ಕಾಯಿಲ್ ನಲ್ಲಿ 100 ಟರ್ನ್ಸ್ ಇದೆ. ಹಾಗಾಗಿ ಇಲ್ಲಿ ಒಂದು ವೈರ್ ಇಲ್ಲ, ಬದಲಿಗೆ ಇಲ್ಲಿ 100 ವೈರ್ಸ್ ಇದೆ ಅಂತ ಆಯ್ತು. ಹಾಗಾದ್ರೆ ಇಲ್ಲೊಂದು ನಂಬರ್ ಆಫ್ ಟರ್ನ್ಸ್ ಹಾಕ್ಬೇಕು ನಾನು. ನೀವು ಕೇಳ್ಬೋದು, ಸರಿ ಇದು ಒಂದೇ ಬಗ್ಗೆ ತಲೆ ಕೆಡಿಸ್ಕೊತಿದ್ದೀರಲ್ಲ, ಈ ರೈಟ್ ಸೈಡ್ ದೆಲ್ಲ ಯಾಕೆ ವರಿ ಮಾಡ್ತಾ ಇಲ್ಲ ನೀವು ಅಂತ ಹೇಳಿದ್ರೆ, ಇದಾಗಲೇ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಹೊರಗೆ ಹೋಗಿದೆ, ಲೆಕ್ಕಕ್ಕಿಲ್ಲ. ಜೊತೆಗೆ ಈ ರಾಡು ತನ್ನ ಲೆಂತ್ ಗೆ ಪ್ಯಾರಲಲ್ ಮೂವ್ ಆಗ್ತಿದೆ. whenever a rod moves parallel to its length, if the wire is very thin, if the rod is very thin, there is no EMF. Therefore, three sides do not contribute to any EMF, only this side counts. Okay, substitute ಮಾಡ್ತಾ ಹೋಗೋಣ. B ಎಷ್ಟು ಕೊಟ್ಟಿದ್ದಾರೆ? 0.4 ಅಂತ ಕೊಟ್ಟಿದ್ದಾರೆ. ಲೆಂತ್ ಎಷ್ಟು ಕೊಟ್ಟಿದ್ದಾರೆ? ಲೆಂತ್ ಅವ್ರು ಕೊಟ್ಟಿರಲಿಲ್ಲ, ನಾವೇ 5 into 10 raised to minus 2 ಅಂತ ಅನ್ಕೊಂಡಿದ್ದೀವಿ.
ವೆಲಾಸಿಟಿ ಎಷ್ಟಿದೆ ಅದು ಸಹ 5 into 10 raised to -2 ಇದೆ. ನಂಬರ್ ಆಫ್ ಟರ್ನ್ಸ್ 100 ಇದೆ, 100 × 10 raised to 2 ಡಿವೈಡ್ ಬೈ r, r ಅಂದ್ರೆ 100 ಇದೆ, ಅದು ಸಹ 10 raised to 2 ಆಗುತ್ತೆ, ಇಂಟು ಟೈಮ್ 1 ಸೆಕೆಂಡ್ ಆಯ್ತು. ಇಲ್ಲೊಂದು ಸ್ಕ್ವೇರ್ ಇದೆ, ಸ್ಕ್ವೇರ್ ಸರಿನಾ. ಈಗ 10 raised to -2, 10 raised to 2 ಗಾಟ್ ಕ್ಯಾನ್ಸಲ್. 5 into 5 is 25, 25 into 4 ಅಂದ್ರೆ ಎಷ್ಟಾಯ್ತು 10 ಆಯ್ತು, 0.4 ಅಂದ್ರೆ 10 ಆಯ್ತು. 10 into 10 raised to -2 ಅಂದ್ರೆ ಎಷ್ಟು 10 raised to -1, 10 raised to -1 ಹೋಲ್ ಸ್ಕ್ವೇರ್ ಎಷ್ಟು 10 raised to -2, 10 raised to -2 ಕೆಳಗಡೆ ಒಂದು 10 raised to 4 ಮೇಲೆ ಹೋದ್ರೆ 10 raised to -4 ಜೌಲ್ಸ್ ಆಯ್ತು, ವರ್ಕ್ ತಾನೆ. ಇದನ್ನ ಬೇಕಾದ್ರೆ ನಾನು 0.1 into 10 raised to -3 ಜೌಲ್ಸ್ ಅಂತ ಬರೀಬಹುದು. ಅಲ್ಲಿಗೆ ಆನ್ಸರ್ ಎ 0.1 ಮಿಲಿ ಜೌಲ್ಸ್ ಆಗುತ್ತೆ. ಗುಡ್ ಕ್ವೆಶ್ಚನ್ ಅಲ್ಲ, ತುಂಬಾ ವಿಷಯಗಳಿದಾವೆ ಇದರಲ್ಲಿ. ರೈಟ್. Next, eddy currents. You know that whenever a bulk conductor is placed in varying magnetic flux, there are circulating currents flowing through it. They are called eddy currents. They produce two effects, damping and heating. Sometimes they are desirable and sometimes they are not desirable, undesirable. Let us solve one question on that. Eddy currents are undesirable in which of the following practical applications? ಕೆಳಗಿನ ಯಾವ practical applications ಅಲ್ಲಿ ಅದು undesirable ಅಂತ ಹೇಳಿದ್ದಾರೆ? Magnetic braking of trains ಅಲ್ಲಿ, ಅಥವಾ ಇಂಡಕ್ಷನ್ ಫರ್ನೇಸಸ್ ಅಲ್ಲಿ, ಅಥವಾ ಎಲೆಕ್ಟ್ರಿಕ್ ಪವರ್ ಮೀಟರ್ಸ್ ಅಲ್ಲಿ. ಗೊತ್ತಿದೆ ನಿಮಗೆ, ದೇ ಆರ್ ಯೂಸ್ಡ್, ಅದರ ಡಿಸೈರಬಲ್ ಎಫೆಕ್ಟ್ಸ್ ಅನ್ನು ಯೂಸ್ ಮಾಡಬೇಕು. ಬಟ್ ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ದೇ ಆರ್ ಅನ್ಡಿಸೈರಬಲ್. ವಿ ಯೂಸ್ ಎ ಲ್ಯಾಮಿನೇಟೆಡ್ ಐರನ್ ಕೋರ್ ಇನ್ ಟ್ರಾನ್ಸ್ಫಾರ್ಮರ್ಸ್ ಟು ರೆಡ್ಯೂಸ್ ಎಡಿ ಕರೆಂಟ್ಸ್. ಅಲ್ಲಿ ಬೇಕಾಗಿಲ್ಲ. therefore which is the correct answer? D is the correct answer. Okay. Next one, self induction and self inductance. Suppose ಒಂದು ಕಾಯಿಲ್ ಅಲ್ಲಿ ಫ್ಲೋ ಆಗ್ತಿರುವಂತ ಕರೆಂಟ್ ನ ಚೇಂಜ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅವಾಗ ಆ ಕಾಯಿಲ್ ಅಲ್ಲಿ ಒಂದು EMF ಇಂಡ್ಯೂಸ್ ಆಗುತ್ತೆ. The phenomena of induction of an EMF in a coil due to change in current to the same coil is called self-induction. Self-inductance is the ratio between magnetic flux for a coil and current through the same coil. ಒಂದು ಕಾಯಿಲ್ ನಲ್ಲಿ ಫ್ಲಕ್ಸ್ 5B ಇದೆ ಅಂತ ಹೇಳಿ, ಅದರಲ್ಲಿ ಫ್ಲೋ ಆಗ್ತಿರುವಂತ ಕರೆಂಟ್ I ಅಂತ ಅನ್ಕೋಣ. 5B ಡಿವೈಡ್ ಬೈ I ಮಾಡೋದು ನಿಮ್ಗೆ L ಸಿಗುತ್ತೆ. ಅದನ್ನ ಬೇಕಾದ್ರೆ ನೀವು ಒಂದು ಸ್ವಲ್ಪ ಅನಾಲಿಸಿಸ್ ಮಾಡಿ ನೋಡಿದಾಗ μ0 μr n square A into L. μr is relative permeability, n is number of turns per unit length, A area, L is the length. ಒಂದ್ ವೇಳೆ ನಂಬರ್ ಆಫ್ ಟರ್ನ್ಸ್ ಹಾಕಿದ್ರೆ ಕ್ಯಾಪಿಟಲ್ ಏನ್ ಹಾಕಿದ್ರೆ ದಿಸ್ ಫಾರ್ಮುಲಾ ಇಸ್ ಕರೆಕ್ಟ್. ರೈಟ್. SI ಯೂನಿಟ್ ಹೆನ್ರಿ ಇದ್ರದ್ದು. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಫ್ಲಕ್ಸ್ ಅಂಡ್ ಕರೆಂಟ್. ಅದು ಗಮನಿಸಬೇಕು ನೀವು. ಇಲ್ಲಿ ನೋಡಿದ ತಕ್ಷಣ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು I ಅಂತ ಅನಿಸಬಹುದು. ನೋ, ಸೆಲ್ಫ್ ಇಂಡಕ್ಟೆನ್ಸ್ ಇಸ್ ಎ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಓಕೆನಾ. ರೈಟ್. ಒಂದು EMF ಇಂಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF ಇಸ್ ಗಿವನ್ ಬೈ ದಿಸ್ ಫಾರ್ಮುಲಾ, mod E is equal to L di/dt. ಅದು ಬರೀ ಮ್ಯಾಗ್ನಿಟ್ಯೂಡ್. ಓಕೆ. ಡೈರೆಕ್ಷನ್ಸ್ ಹೇಗೆ ನೋಡಬಹುದು, ನೀವು ಈ ಫಿಗರ್ ಗಳನ್ನು ನೆನ್ಪಿಟ್ಕೋಬೇಕು. ಒಂದು ವೇಳೆ ಕರೆಂಟ್ ಹೀಗೆ ಹೋಗ್ತಾ ಇದೆ ಅಂತ ಹೇಳಿ, ಲೆಫ್ಟ್ ಟು ರೈಟ್, ಅದೇ ಆ ಕರೆಂಟ್ ವೇರಿ ಆಗ್ತಿದೆ ಅಂತ ಅನ್ಕೋಣ. ಅವಾಗ ನೀವೇನ್ ಮಾಡಬಹುದು, ಆ ಇಂಡಕ್ಟೆನ್ಸ್ ತೆಗೆದು ಬ್ಯಾಟರಿಯಿಂದ ರೀಪ್ಲೇಸ್ ಮಾಡಬಹುದು. ಹೇಗೆ ರೀಪ್ಲೇಸ್ ಮಾಡಬೇಕು? ಒಂದು ವೇಳೆ ಕರೆಂಟ್ ಇನ್ಕ್ರೀಸ್ ಆಗ್ತಾ ಇದ್ರೆ ಕರೆಂಟಿನ ಡೈರೆಕ್ಷನ್ ಫಸ್ಟ್ ಬ್ಯಾಟರಿ ಪಾಸಿಟಿವ್ ಬರಬೇಕು, ಆಮೇಲೆ ಬ್ಯಾಟರಿ ನೆಗೆಟಿವ್ ಬರಬೇಕು. ಇಲ್ಲಿ ನೋಡಿ ಫಿಗರ್ ನಾನು ತೋರಿಸ್ತೀನಿ. ಅದೇ ಒಂದ್ ವೇಳೆ ಕರೆಂಟ್ ಡಿಕ್ರೀಸ್ ಆಗ್ತಾ ಇದ್ರೆ, ಈ ತರ ಇದ್ದಾಗ ಯಾವ ಡೈರೆಕ್ಷನ್ ಕರೆಂಟ್ ಹೋಗ್ತಾ ಇದೆಯೋ ಆ ಡೈರೆಕ್ಷನ್ ಫಸ್ಟ್ ಬ್ಯಾಟರಿ ಮೈನಸ್ ಬರಬೇಕು, ಆಮೇಲೆ ಬ್ಯಾಟರಿ ಪ್ಲಸ್ ಬರಬೇಕು. EMF ಮಾತ್ರ ಎರಡೂ ಕೇಸ್ ನಲ್ಲಿ L di/dt ಇರಬೇಕು. ಇದನ್ನ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. A network shown in figure is a part of a complete circuit. If at a certain instant the current I is 5 amp and is decreasing at a rate of 10 power 3 amp per second, then VB minus VA is option C. ಓಕೆನಾ. ಫಸ್ಟ್ ಈ ನಮ್ಮ ಇಂಡಕ್ಟೆನ್ಸ್ ಅಲ್ಲಿ ಎಷ್ಟು EMF ಇಂಡ್ಯೂಸ್ ಆಗುತ್ತೆ ಅಂತ ನೋಡೋಣ. ಇದಕ್ಕೆ ಫಾರ್ಮುಲಾ ಏನು? L di/dt. ಕರೆಂಟ್ ಚೇಂಜ್ ಆಗ್ತಾ ಇದೆಯಾ? ಆಗ್ತಾ ಇದೆ. L ಎಷ್ಟು ಕೊಟ್ಟಿದ್ದಾರೆ? 5 into 10 raised to -3 ಕೊಟ್ಟಿದ್ದಾರೆ. ಕರೆಂಟ್ ಈಸ್ ಚೇಂಜಿಂಗ್ ಅಟ್ ಎ ರೇಟ್ ಆಫ್ 10 power 3 ಅಂತ ಕೊಟ್ಟಿದ್ದಾರೆ. 10 power 3 ಹಾಕೋಣ. ಹಾಗಾದ್ರೆ EMF ಅಕ್ರಾಸ್ ದ ಇಂಡಕ್ಟರ್ ಶುಡ್ ಬಿ ಈಕ್ವಲ್ ಟು 5 ವೋಲ್ಟ್ ಅಂತ ಆಯ್ತು. ಆಯ್ತಲ್ಲ. ಈಗ ಹಾಗಾದ್ರೆ ಸರ್ಕ್ಯೂಟ್ ನ ರೀಡ್ರಾ ಮಾಡೋಣ. ಇದು A. ಈ ರೆಸಿಸ್ಟೆನ್ಸ್ ಅನ್ನು ಹಾಗೆ ಬರ್ಕೋಣ. ಇದು 1 ohm ರೆಸಿಸ್ಟೆನ್ಸ್. ಕರೆಂಟ್ ಫ್ಲೋಯಿಂಗ್ ಅವರೇ ಹೇಳಿದ್ದಾರೆ 5 ಆಂಪ್ ಇದೆ ಈಗ ಅಂತ ಹೇಳಿ. ಬ್ಯಾಟರಿಯಲ್ಲಿ ಏನು ವ್ಯತ್ಯಾಸ ಇಲ್ಲ, ಹಾಗೆ ಬರ್ಕೋಣ 15 ವೋಲ್ಟ್. ಬಟ್ ಈಗ ಇಲ್ಲಿ ಗಮನಿಸಬೇಕು, ಕರೆಂಟ್ ಲೆಫ್ಟ್ ಟು ರೈಟ್ ಹೋಗ್ತದೆ, ಜೊತೆ ಕರೆಂಟ್ ಡಿಕ್ರೀಸ್ ಆಗ್ತದೆ. ಕರೆಂಟ್ ಯಾವಾಗ ಡಿಕ್ರೀಸ್ ಆಗ್ತಿರುತ್ತೋ ಮೊದಲಿಗೆ ಸಿಗೋದು ಬ್ಯಾಟರಿ ನೆಗೆಟಿವ್ ಆಗಿರುತ್ತೆ, ಆಮೇಲೆ ಬ್ಯಾಟರಿ ಪ್ಲಸ್ ಆಗಿರುತ್ತೆ. ಪ್ಲಸ್ ಅಂತ ಅನ್ಕೋಬೇಕು ನೀವು. ಇದು EL ಎಷ್ಟಿತ್ತು ಅಷ್ಟು. EL ಎಷ್ಟಿತ್ತು? 5 ವೋಲ್ಟ್ ಇತ್ತು. ಈಗ ಕಿರ್ಚಾಫ್ ವೋಲ್ಟೇಜ್ ಲಾ ಹಾಕಿದ್ರೆ ಪ್ರಾಬ್ಲಮ್ ಸಾಲ್ವ್. ಓಕೆ. ಏನಾದ್ರು ಕಿರ್ಚಾಫ್ ವೋಲ್ಟೇಜ್ ಲಾ? ಪೊಟೆನ್ಷಿಯಲ್ ಅಟ್ A VA starting point plus algebraic changes in the potentials minus potential of the final point is 0 ಅಂತ ಹೇಳ್ತಾರೆ. ಸರಿ ತಾನೆ? ಪೊಟೆನ್ಷಿಯಲ್ ಸ್ಟಾರ್ಟಿಂಗ್ ಪಾಯಿಂಟ್ VA ಅಂತ ಬರ್ತೀನಿ. ಈಗ ನಾನು ಹೋಗ್ತಿರುವಂತ ಡೈರೆಕ್ಷನ್, ನಾನು A ಇಂದ B ಹೋಗ್ತೀನಿ. ನಾನು ಹೋಗ್ತಿರುವಂತ ಡೈರೆಕ್ಷನ್ ಅಲ್ಲಿ ಕರೆಂಟ್ ಇರೋದ್ರಿಂದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟರ್ ಇಸ್ ಮೈನಸ್ IR. I 5 ಇದೆ, R 1 ಇದೆ, ಅಲ್ಲಿಗೆ 5 ವೋಲ್ಟ್ ಆಗಬೇಕು. ಇದರದ್ದು ಕಥೆ ಮುಗಿತು. ಈಗ ನಾನು ಬ್ಯಾಟರಿ ಮೈನಸ್ ಇಂದ ಬ್ಯಾಟರಿ ಪ್ಲಸ್ 6 ಸ್ಟೆಪ್ ಮಾಡ್ತಿರೋದು ಬ್ಯಾಟರಿಲಿ, ದಟ್ ಶುಡ್ ಬಿ ಪ್ಲಸ್ 15 ವೋಲ್ಟ್. ಸರಿ ಆಯ್ತಲ್ಲ?
ನೆಕ್ಸ್ಟ್ ಇಂಡಕ್ಟೆನ್ಸ್ ಬರೋಣ. ಇಂಡಕ್ಟೆನ್ಸ್ ಸಹಿತ ನಾನು ಮೈನಸ್ ಇಂದ ಪ್ಲಸ್ ಹೋಗ್ತಿರೋದ್ರಿಂದ ಅದು ಸಹ ಪ್ಲಸ್ ಆಗಬೇಕು 5 ವೋಲ್ಟ್. ಮೈನಸ್ ಪೊಟೆನ್ಷಿಯಲ್ ಆಫ್ ದ ಫೈನಲ್ ಪಾಯಿಂಟ್ ವಿಚ್ ಇಸ್ ವಿಬಿ ಶುಡ್ ಬಿ ಈಕ್ವಲ್ ಟು 0 ಅಂತ. ರೈಟ್, ಈಗ ವಿಬಿ ವಿ ಎಗಳನ್ನು ಆಚೆ ಹಾಕಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಯಿತು 5 ಕ್ಯಾನ್ಸಲ್ ಆಯಿತು. 15 ವೋಲ್ಟ್ is equal to VB goes to the other side VB, VA goes to the other side minus VA. ಅದೇ ಕೇಳಿದವರು VB minus VA ಎಷ್ಟು ಅಂತ ಹೇಳಿ. Therefore the correct answer has to be C, VB minus VA. Good question ನೋಡಿ. ಓಕೆ, ಒಂದು ಪ್ರಾಬ್ಲಮ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂಡ್ ಮ್ಯೂಚುವಲ್ ಇಂಡಕ್ಷನ್. ಒಂದು ಕಾಯಿಲ್ ಈ ತರ ಇದ್ರೆ ಈ ಕಾಯಿಲ್ ಅಲ್ಲಿ ಕರೆಂಟ್ ಚೇಂಜ್ ಮಾಡಿದ್ರೆ ಪಕ್ಕದ ಕಾಯಿಲ್ ಅಲ್ಲಿ EMF ಇಂಡ್ಯೂಸ್ ಆದರೆ the phenomena of induction of an EMF in a coil due to change in current in a nearby coil, ಎರಡು coil is called mutual induction. Mutual inductance is the ratio between magnetic flux for a coil and current through a nearby coil. ಪಕ್ಕದ coil ಅಲ್ಲಿ ಏನು current ಇದೆ ಅದು ಲೆಕ್ಕಕ್ಕೆ ಬರುತ್ತೆ. M is given by 5B2 divided by I1 which is mu naught mu r N1 N2 A into L. N ಅಂತ ಹೇಳಿದ್ರೆ number of turns, A area, L length ಅಂತ ಹೇಳ್ತೀವಿ. SI unit Henry. ಇದರಲ್ಲೂ ಸಹ ಮ್ಯೂಚುವಲ್ ಇಂಡಕ್ಷನ್ ಇಂದ EMF ಬರುತ್ತೆ. ನಾವು ಮುಂಚೆ ನೋಡಿದಾಗ ಇಟ್ ಇಸ್ ಗಿವನ್ ಬೈ E equals minus M di/dt. M ಅಂದ್ರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಥವಾ ಕೋಎಫಿಷಿಯಂಟ್ ಆಫ್ ಮ್ಯೂಚುವಲ್ ಇಂಡಕ್ಷನ್ ಅಂತ ಕರೀತಾರೆ. di/dt ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್. ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. NCERT ಬೇಸ್ಡ್ ಕ್ವೆಶ್ಚನ್. ಎ ಮ್ಯೂಚುವಲ್ ಇಂಡಕ್ಟೆನ್ಸ್ ಬಿಟ್ವೀನ್ ಎ ಲಾಂಗ್ ಸ್ಟ್ರೈಟ್ ವೈರ್ ಅಂಡ್ ಎ ಸ್ಕ್ವೇರ್ ಲೂಪ್ ಆಫ್ ಸೈಡ್ A ಈಸ್ ಆಸ್ ಶೋನ್. ಆಯ್ತಾ, ನೀವು ಮ್ಯೂಚುವಲ್ ಇಂಡಕ್ಟೆನ್ಸ್ ಕಂಡಿಬೇಕು. ಈ ತರದೊಂದು ಸೆಟಪ್ ಇದೆ ಅಂತ ಅನ್ಕೋಣ. ಆಪ್ಷನ್ಸ್ ಹೀಗಿದೆ. ಇದನ್ನ ನೀವು ಬಾರಿ ಸುಲಭವಾಗಿ ಮಾಡ್ಬಿಡ್ಬೋದಲ್ಲ ಸರ್. ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂದ್ರೆ ಏನು? ಫ್ಲಕ್ಸ್ ಡಿವೈಡ್ ಬೈ ಕರೆಂಟ್. ಫ್ಲಕ್ಸ್ ಫಾರ್ ದ ಕಾಯಿಲ್ ಡಿವೈಡ್ ಬೈ ಕರೆಂಟ್ ಥ್ರೂ ದ ವೈರ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಅಂತ ಅನ್ಕೋಬಹುದು. ಹೌದು, ಬಟ್ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ ಈ ವೈರ್ ಪ್ರೊಡ್ಯೂಸ್ ಮಾಡುವ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇಲ್ಲ. ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇರಲ್ವೋ ನೀವು BA cos θ ಬ್ಲೈಂಡ್ ಆಗಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಬದಲಿಗೆ ಇಂಟಗ್ರೇಷನ್ ಮಾಡಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ, ಇದರಲ್ಲೊಂದು ಸಣ್ಣ ಪ್ಯಾಚ್ ತಕ್ಕೋತೀನಿ ಆ ಕಾಯಿಲ್ ನಲ್ಲಿ. ಅದರ ಥಿಕ್ನೆಸ್ dy ಇದೆ ಅಂತ ಅನ್ಕೋಣ. ಲೆಫ್ಟ್ ಸೈಡ್ ನಿಂದ ಅದಕ್ಕಿರುವಂತಹ ವೈರ್ ನಿಂದ ಅದಕ್ಕಿರುವಂತಹ ಡಿಸ್ಟೆನ್ಸ್ ನ y ಅಂತ ಅನ್ಕೋಣ. ಫಸ್ಟ್ ಆ ಸಣ್ಣ ಪೀಸ್ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಷ್ಟು ಅಂತ ಕಂಡುಹಿಡಿಯೋಣ. ಅದನ್ನ d∅b ಅಂತ ಕರೆಯೋಣ. ದಟ್ ಶುಡ್ ಬಿ BA cos θ. B ಎಷ್ಟು ಆ ಪಾಯಿಂಟ್ ನಲ್ಲಿ, ದಟ್ ಇಸ್ ಗಿವನ್ ಬೈ mu naught I divided by 2π/, ದಟ್ಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸ್ಟ್ರೈಟ್ ವೈರ್, ಇಂಟು ಏರಿಯಾ ಆಫ್ ದ ಪ್ಯಾಚ್ ಏನು, ಅದರ ಹೈಟ್ ಇಂಟು ವಿಡ್ತ್, ದಟ್ ಈಸ್ A dy, ಇಂಟು cos θ ಏನು, ಈ ಪಾಯಿಂಟ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲವೂ ಇದರ ರೈಟ್ ಸೈಡ್ ನಲ್ಲಿ ಇಂಟು ಇದೆ, ಏರಿಯಾ ಸಹ ಪರ್ಪೆಂಡಿಕ್ಯುಲರ್ ಇದೆ. ಹಾಗಾಗಿ ಸ್ವಲ್ಪ ಯೋಚಿಸಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ದಟ್ ಶುಡ್ ಬಿ cos 0 ಡಿಗ್ರಿ, ದಟ್ ಶುಡ್ ಬಿ 1. ಅಲ್ಲಿಗೆ ಉಳಿದಿದ್ದೇನು ನಮಗೆ, mu naught I A ಡಿವೈಡ್ ಬೈ 2π ಇಂಟು dy ಡಿವೈಡ್ ಬೈ y ಆಯ್ತು. ಎಲ್ಲ ಸರಿ ಆಯ್ತಲ್ಲ. ಇದು ಸ್ಮಾಲ್ ಫ್ಲಕ್ಸ್, ಇದಕ್ಕೆ ಮಾತ್ರ ಫ್ಲಕ್ಸ್ ಇರೋದು. ಟೋಟಲ್ ಫ್ಲಕ್ಸ್ ಏನಾಗಬೇಕು, 5b ಶುಡ್ ಬಿ ಈಕ್ವಲ್ ಟು ಇಂಟಗ್ರಲ್ d∅b. ದಟ್ ಶುಡ್ ಬಿ ಇಂಟಗ್ರಲ್ ಆಫ್ mu naught I A divided by 2π into dy divided by y. That should be equal to integral mu naught I A. Just a second, let me erase this one. Let me keep the constants outside. Mu naught I A divided by 2π are constants. That should be dy divided by y. What are the limits? The first piece is this one and the last piece is this one. Therefore, for the first piece the distance is x, and for the last distance the distance is x plus a. Therefore, the integration should run from x to x plus a. Right? Right. You know, you have studied in mathematics class that integration of dy by y from a to b is ln b by a. Therefore, 5b enagbeku, this implies 5b should be equal to mu naught I A divided by 2π into ln upper limit, which is x plus a divided by x. What is mutual inductance? M should be equal to 5b divided by I. ಅಂದ್ರೆ 5b ಫಾರ್ಮುಲಾದಲ್ಲಿ I ಸ್ಕಿಪ್ ಮಾಡಿಬಿಟ್ರೆ ನಮಗೆ ಉಳಿದಿದ್ದೆಲ್ಲವೂ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಗಿದೆ. I ಸ್ಕಿಪ್ ಮಾಡಿದ್ರೆ ಏನಾಯ್ತು, ಡಿವೈಡ್ ಮಾಡಿದಾಗ I ಕ್ಯಾನ್ಸಲ್ ಆಗಿದೆ. mu naught I A divided by mu naught A divided by 2π ln x plus a divided by x ಬರಬೇಕು. Which is the correct answer? D is the correct answer. That's a good question, right? NCERT based purely. Okay. Next, energy stored in the inductor. Suppose you have an inductor in which a current I is flowing. The energy stored in the inductor is given by half Li square, or can also be written as 5b magnetic flux into current divided by 2. Very useful formula. SI unit for energy is joule. Suppose ಯಾವುದೋ ಒಂದು ಜಾಗದಲ್ಲಿ magnetic field ಇದೆ ಅಂತ ಇಟ್ಕೊಳ್ಳಿ, that stores some energy that's called magnetic energy. Magnetic energy per unit volume is called magnetic energy density. It is given by b square divided by 2 mu naught. ಈ ಐಡಿಯಾ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ. ಓಕೆನಾ. SI ಯೂನಿಟ್ ಇರೋದು ಜೌಲ್ ಪರ್ ಮೀಟರ್. A 20 millihenry air-filled toroidal inductor encloses a volume of 0.0
0.20020 meter cube. If the average energy density in the toroid is 50 joule per meter cube, the magnetic field inside the toroid and the current in it respectively are options here. Okay, right. First, ನಾವು ಈ ಮ್ಯಾಗ್ನೆಟಿಕ್ ಎನರ್ಜಿ ಡೆನ್ಸಿಟಿ ಕೊಟ್ಟಿದ್ದಾರೆ ನೋಡಿ, ಎಷ್ಟಂತ 50 ಜೌಲ್ ಪರ್ ಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡೋಣ. ಮ್ಯಾಗ್ನೆಟಿಕ್ ಎನರ್ಜಿ ಡೆನ್ಸಿಟಿ ಫಾರ್ಮುಲಾ ಏನು? ಬಿ ಸ್ಕ್ವೇರ್ ಡಿವೈಡ್ ಬೈ ಮ್ಯೂ ನಾಟ್. ಅಲ್ಲಿಗೆ ಬಿ ಶುಡ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಮ್ಯೂ ನಾಟ್ ಬಿ ಸ್ಕ್ವೇರ್ ಡಿವೈಡ್ ಬೈ 2 ಮ್ಯೂ ನಾಟ್, ರೈಟ್? That should be equal to 2 into mu naught. What's the value of mu naught? Mu naught is 4 pi into 10 raised to minus 7 into um. Okay, I've just cross multiplied. B should be equal to square root of 2 mu naught um ಆಗಿದೆಯಲ್ಲ, ಅದನ್ನು ಯೂಸ್ ಮಾಡ್ತೀನಿ ನಾವು. UMF ಇದೆ 50. ಈ 0 ನ ಇದಕ್ಕೆ ಕೊಟ್ಟು ಬರೋಣ 50 ಅಲ್ಲಿ. ಅವಾಗ 10 raised to minus 6 ಆಯ್ತು. 10 raised to minus 6 square root ಎಷ್ಟು? 10 raised to minus 3 ಎಷ್ಟು? ಓಕೆನಾ? ನೆಕ್ಸ್ಟ್ ಇಲ್ಲಿ ಬರ್ತಾ ನೋಡೋಣ. 2 into 4 8, 8 into 3 is 24, 24 into 5 is something about 125, so on. 125 square root ಎಷ್ಟು? 121 square root 11, ಅಲ್ಲಿ 125 square root some 11 point something ಇರಬೇಕು, 11 point something. ಅಲ್ಲಿಗೆ 11 point something ಮಿಲಿ ಟೆಸ್ಲಾ ಅಂತ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಅದು ಕರೆಕ್ಟ್ ಆನ್ಸರ್ ಅಂತ ಆಯ್ತು. ಅಲ್ಲಿಗೆ ಇದು ತಪ್ಪು, 11 point ಇದು ತಪ್ಪು, ಉಳಿದಿದ್ದ ಎರಡರಲ್ಲಿ ಯಾವುದೋ ಒಂದು ಸರಿ ಆಗುತ್ತೆ. ನಾವೀಗ ಏನು ಕಂಡಿಬೇಕು? ಕರೆಂಟ್ ಥ್ರೂ ದಟ್ ಒನ್ ಕಂಡಿಬೇಕು. ಕರೆಂಟ್ಗೆ ಏನು ಫಾರ್ಮುಲಾ ಏನು ಯೂಸ್ ಮಾಡ್ಬೋದು ನಾನೀಗ? ಯು ಈಕ್ವಲ್ಸ್ UM ಅಂದ್ರೆ ಎನರ್ಜಿ ಡಿವೈಡ್ ಬೈ ವಾಲ್ಯೂಮ್. ಆದ್ರಿಂದ ಎನರ್ಜಿ ಶುಡ್ ಬಿ ಈಕ್ವಲ್ ಟು ಎನರ್ಜಿ ಡೆನ್ಸಿಟಿ ಇಂಟು ವಾಲ್ಯೂಮ್. ವಾಟ್ ಈಸ್ ಎನರ್ಜಿ ಡೆನ್ಸಿಟಿ? 50 ಇಂಟು ವಾಲ್ಯೂಮ್ ಅವರೇ 0.020 ಅಂತ ಕೊಟ್ಟು ಇಟ್ ಈಸ್ ಗಿವನ್. 50 into 0.020 is 1 joule. Okay, what is the formula for U? It is half Li square. Therefore, I should be equal to 2U divided by L under square root. That should be 2. U ಎಷ್ಟಿದೆ? 1 ಇದೆ. L ಎಷ್ಟಿದೆ? 20 into 10 raised to minus 3 ಇದೆ. ನಾನು ಕ್ಯಾಲ್ಕುಲೇಷನ್ ಸ್ವಲ್ಪ ಫಾಸ್ಟ್ ಮಾಡ್ತೀನಿ, ನೀವು ಗಮನಿಸಬೇಕು. ಇದು 2 by 20 ಅಂದ್ರೆ 10 into 10 raised to minus 3 ಡಿನಾಮಿನೇಟರ್ ಆಯ್ತು. ಅಂದ್ರೆ 10 raised to minus 2 ಡಿನಾಮಿನೇಟರ್ ಆಯ್ತು. ಮೇಲೆ ಹೋದಾಗ 10 raised to 2 in the numerator, which should be 10 amp. The current in the coil should be 10 amp. Therefore, which is the correct answer? C should be the correct answer. Now, right. Let's go to AC generator. AC generator is a device invented by Nikola Tesla. It is a device that produces alternating voltages using electromagnetic induction. It works on the principle of electromagnetic induction. The instantaneous EMF produced in AC generator is given by E equals E naught sin omega t, where omega is called angular frequency, E naught is called peak value or maximum value of EMF given by NBA omega. N is the number of turns in the coil, B is the magnetic field, and A is the area. ಇದರ ಮೇಲೆ ಒಂದು ಪ್ರಾಬ್ಲಮ್ ನೋಡೋಣ. An elliptical loop having a resistance R of semi-major axis A and semi-minor axis B is placed in a magnetic field as shown in the figure. If the loop is rotated about x-axis with the angular velocity omega, the average power loss in the loop due to joule heating is very easy problem. Okay, ಇದು ನಮ್ಮ AC ಜನರೇಟರ್ ಇರುವ ಕಾಯಿಲ್ ತರ ಇದೆ. ಒಂದೇ ಡಿಫರೆನ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಒಂದೇ ಒಂದು ಟರ್ನ್ ಇರುತ್ತೆ, n equals 1 ಇದೆ. ಆಯ್ತಲ್ಲ? ಅಲ್ಲಿಗೆ ಮ್ಯಾಕ್ಸಿಮಮ್ EMF ಏನಾಗಬೇಕು? NBA ಒಮೆಗಾ ಆಗ್ಬೇಕಿತ್ತು. ಬಟ್ N1 ಇರೋದ್ರಿಂದ ಇದು 1 ಇಂಟು B ಇಂಟು ಏರಿಯಾ ಏನಿರೋದು? ಏರಿಯಾ ಆಫ್ ಎಲಿಪ್ಸ್. ಏರಿಯಾ ಆಫ್ ಎಲಿಪ್ಸ್ ಏನು? ಪೈ AB ಇಂಟು ಒಮೆಗಾ. ಅಲ್ಲಿಗೆ E ನಾಟ್ ಏನಾಗಬೇಕು? ಪೈ AB ಒಮೆಗಾ ಆಯ್ತು. But you know that E equals E naught sin omega t. Therefore, power should be equal to E square divided by R. EMF. That is instantaneous power. That should be P equals E square and E naught square sin square omega t divided by R. But now remember power ಕೇಳಿಲ್ಲ, average power ಕೇಳಿದ್ರು. Average power ಏನು? P equals E naught square by R ಕಾನ್ಸ್ಟೆಂಟ್ ಹೊರಗಿಟ್ಬಿಡಿ, average of sin square omega t ಬೇಕು. ಇದು ನೀವು ಫಸ್ಟ್ PUC ಅಲ್ಲಿ ಕಲ್ತಿದ್ರಿ, ಆವರೇಜ್ ಆಫ್ sin square omega t ಎಷ್ಟು ಅಂತ. ಈಗ ನಮ್ಮ ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲೂ ಸಹ ಕಲ್ತಿದ್ರಿ. ಆವರೇಜ್ ಆಫ್ sin square omega t is 1/2. ಅಲ್ಲಿಗೆ ಆವರೇಜ್ ಪವರ್ ಏನಾಗಬೇಕು? ಆವರೇಜ್ ಪವರ್ ಶುಡ್ ಬಿ ಈಕ್ವಲ್ ಟು E naught square. What is E naught square? This square. What is that? Pi AB omega whole square divided by R into sin square omega t. Average value is to half ಅಂದ್ರೆ 2/2. Which is the correct answer? A is the correct answer. That's a good question, right? Right. Last idea. Okay. Induced electric field. ಅಂದ್ರೆ ಈಗ ಒಂದು EMF ಬಂದಿದೆ ಅಂತ ಹೇಳಿದ್ರೆ ಚಾರ್ಜಸ್ ಮೂವ್ ಆಗುತ್ತೆ ಅಂತ ಹೇಳ್ತೀವಿ. ಚಾರ್ಜಸ್ ಮೂವ್ ಆಗ್ಬೇಕಾದ್ರೆ ಸಂಬಡಿ ಶುಡ್ ಬಿ ಪುಷಿಂಗ್ ಇಟ್. ಯಾರೋ ಅದನ್ನ ಪುಷ್ ಮಾಡ್ತಿರ್ಬೇಕು ಚಾರ್ಜಸ್. ಚಾರ್ಜ್ ನ ಪುಷ್ ಮಾಡೋದು ಈ ಕೇಸ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ
ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬರುವಂತಹ ಎಲೆಕ್ಟ್ರಿಕ್ ಫೀಲ್ಡ್ಗೆ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಇದರ ಬಗ್ಗೆ ನೀವು ಗಮನಿಸಬೇಕಾದ ವಿಷಯಗಳೇನಂತ ಹೇಳಿದ್ರೆ, ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬರೋದು, ಅದು ನಾನ್ ಕನ್ಸರ್ವೇಟಿವ್ ನೇಚರ್ ಇದೆ. ಅಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಕಲಿಯುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ಕನ್ಸರ್ವೇಟಿವ್, ಬಟ್ ಈ ಕೇಸ್ ನಲ್ಲಿ ಅದು ನಾನ್ ಕನ್ಸರ್ವೇಟಿವ್ ನೇಚರ್ ಇದೆ. ಅಂದ್ರೆ ಇವುಗಳು ಏನ್ ಮಾಡಿರಬೇಕು, ಕ್ಲೋಸ್ಡ್ ಲೂಪ್ಸ್ ನ ಫಾರ್ಮ್ ಮಾಡ್ತಾರೆ. ಓಕೆನಾ? ಒಂದು ವೇಳೆ ಈ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಆದ್ರೆ ಫ್ಯಾರಡೆ ಲಾನ ಈ ತರ ರೀರೈಟ್ ಮಾಡಬಹುದು. ಅಂದ್ರೆ ಹಾಗೆ ಈ ಇಂಡ್ಯೂಸ್ಡ್ EMF is equal to minus d∅b/dt ಬರೋದು, ಅದೇ ರೀತಿಯಲ್ಲಿ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಡಾಟ್ dl is equal to minus d∅b/dt ಅಂತ ನಾವು ಬರೀಬಹುದು. ಓಕೆನಾ? ರೈಟ್. ಇದ್ರ ಮೇಲೆ ಒಂದು ಪ್ರಾಬ್ಲಮ್ ನೋಡೋಣ. ಎ ಫೀಲ್ಡ್ ಲೈನ್ ಈಸ್ shown in the figure. This field cannot represent electric field due to a point charge, electric field due to a dipole, induced electric field, gravitational field. ಇದು ಯಾವುದನ್ನ ರೆಪ್ರೆಸೆಂಟ್, ಇದು ಆಕ್ಚುಲಿ ವಿಚ್ ದ ಫೀಲ್ಡ್ ಶುಡ್ ರೆಪ್ರೆಸೆಂಟ್ ಆಗ್ಬೇಕಿದು, ದ ಫೀಲ್ಡ್ ಶುಡ್ ರೆಪ್ರೆಸೆಂಟ್ ಅಂತ ಆಗ್ಬೇಕು. ಓಕೆ, ಯಾವುದನ್ನ ರೆಪ್ರೆಸೆಂಟ್ ಮಾಡ್ತಿರ್ಬೋದು, ಪಾಯಿಂಟ್ ಚಾರ್ಜ್ ನದ್ದು ಸಾಧ್ಯ ಇಲ್ಲ. ಯಾಕೆ ಪಾಯಿಂಟ್ ಚಾರ್ಜ್ ನದ್ದು ಸಾಧ್ಯ ಇಲ್ಲ? ಪಾಯಿಂಟ್ ಚಾರ್ಜ್ ನ ಫೀಲ್ಡ್ ಕ್ಲೋಸ್ ಲೂಪ್ ಫಾರ್ಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಸಾಧ್ಯ ಇಲ್ಲ, ಅದು ಕ್ಲೋಸ್ ಲೂಪ್ ಫಾರ್ಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನ ಫಾರ್ಮ್ ಮಾಡ್ತಿರ್ಬೇಕು, ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ಲ ಇದನ್ನೇ ತೋರಿಸ್ತಾರೆ. ಗ್ರಾವಿಟೇಷನಲ್ ಫೋರ್ಸ್ ಕನ್ಸರ್ವೇಟಿವ್ ಆದ್ರಿಂದ ಇದು ಸಹ ಕ್ಲೋಸ್ಡ್ ಲೂಪ್ ಅನ್ನು ಫಾರ್ಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ದಿಸ್ ಶುಡ್ ಬಿ ರೆಪ್ರೆಸೆಂಟಿಂಗ್ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಆದ್ರೂ ಆಯ್ತು. ಓಕೆ, ರೈಟ್. So far we have studied many things about electromagnetic induction. I hope they were all useful. ಇವೆಲ್ಲವೂ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಇದೇ ವಿಷಯಗಳನ್ನ ಮತ್ತೆ ಒಂದೆರಡು ಸರಿ ನೋಡಿ, ನಿಮ್ಮ NCERT ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಮತ್ತೆ ಎಕ್ಸಾಂಪಲ್ ಪ್ರಾಬ್ಲಮ್ ಇರುವಂತಹ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ. ಓಕೆ, ನಿಮಗೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಪ್ರಾಬ್ಲಮ್ಗಳನ್ನ. ಥ್ಯಾಂಕ್ ಯು ವೆರಿ ಮಚ್. ನೀವು ಇಷ್ಟ ತನಕ ನೋಡಿದ್ದಕ್ಕೆ, ಜೊತೆಗೆ SCH ಫೌಂಡೇಶನ್ಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನನಗೆ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.